ಸೇಮೆಯ ಜನಯಲ್ಲಾಗ ಮನಸ್ಸು ತುಂಬಿದ ನಮಸ್ಕಾರ ಬೇಗಿಂಡು ಸಾಯಿನ ಗವದ ಮಾತುಂಬ ನಂಗೆ ಸೊರ್ಪುಜೋದೋಗೆ ಇಂದು 92வது ತಲೆಪದಗನೊಡನೆ ನಂಗೆ ಅವ್ವಯಪ್ಪಗ ಮಾಡ ಸೇವೆ ಏನಾಂಬುದನ್ನ ಸ್ವಾಮಿಕ ವಿಡಿಯೋದೋಗೆ ಹೇಗೀರ ಅದರ ಮೇಲೆ ನಂಗೆ ಬೆಳಕವನ್ನು ನೋಡೋಣ. ಗವನ ಉರುವವಾಯ್ ಹೆತ್ತೈನ ಮಕ್ಕವಾಯ್ ಬದೈವ ಪಿರಿವಿಗಳೇ, ಕೃಷ್ಣರು ದ್ವಾರಕಾನೊಗೆ ರಾಜರ ಇದ್ದುದಲಿಯೋ, ಮಹಾಭಾರತ ಯುದ್ಧನೊಗೆ ಧರ್ಮವ ಸ್ಥಾಪನ ಮಾಡಿ ಧರ್ಮವ ನೆಲೆ ಮಾಡಿದಲಿಯೋ, ತನ್ನ ಮನಸ್ಸಿನೊಗೆ ರಾಧಾನ ನೆನಪು ಗೋಪಿಯರುಗಳ ನೆನಪು ಎಂದು ಅಟ್ಟುನೇ ಅಟ್ಟುತ್ತು. ಇದನ್ನು ನೋಡಿ ಕೃಷ್ಣರು ಕೂಡ ಇದ್ದವಕ್ಕೆಲ್ಲ ಆಶ್ಚರ್ಯಪಟ್ಟರು. ಅತ್ತೆ ಏನ ಶ್ರೀ ಕೃಷ್ಣರುಗ ಗೋಪಿಯರುಗಳು ಗೋಪಾಲರುಗಳ ಮೇಲೆ ಈಸಗ ಗವ ಎಂದು ನೆನಚಿದರು. ಅಪ್ಪರ ಕಾಲ ಆಗಿಟ್ಟ, ಕೃಷ್ಣರಿಗೂ ವಯಸ್ಸಾಯಿಟ್ಟ. ಆಲಿಯು ಸುಮಾರು 100 ವರ್ಷ ಹಿಂದಾಡು ಬೃಂದಾವನಗ ಕೃಷ್ಣರ ಹೋಪನೆ ಮೊದಲು ಅವ್ವ ಯಶೋದಮ್ಮನ ನೋಡಿದರು. ವಯಸ್ಸಾಯಿ ಸಂಗಟಾಯಿ ಆಸಿಕೆಯಾದ ಯಶೋದಮ್ಮನ ನೋಡಿದರು. ತನಗೆ ಎಲ್ಲಾ ವಿಧವಾದ ಸೇವೆಯೂ ಮಾಡಿದರು. ನೆರೆಯ ದೈವವಾಕವು ಕೊಟ್ಟರು. ಅಪ್ಪ ನಂದಗೋಪಾಲರ ನೋಡಿದರು, ತನಗೂ ಸೇವೆ ಮಾಡಿದರು. ಅದೇ ಸಮಯನೊಗೆ ತನ್ನ ಕೋಡ ಕುನ್ನದನೊಗೆ ನಲದ ಗೋಪಾಲರುಗಳೆಲ್ಲವ ನೋಡಿ ಸಂತೋಷವು ಪಟ್ಟರು. ಅದು ಕೂಡ ಉಪವರಿಷ್ಠ ಗೋಪಿಯರುಗಳು ವರಿಷ್ಠ ಗೋಪಿಯರುಗಳ ನೋಡನೆ ಎಲ್ಲಾಗೂ ಕಣ್ಣುನೊಗೆ ಗವದ ಕಣ್ಣೀರು ಬಂದಿತು. ಕೃಷ್ಣರನ್ನ ಕಣ್ಣು ನೋಗಿಯೋ ಅದೇ ಕಣ್ಣೀರು ಸಾಟಿತು. ಕೃಷ್ಣರನ ಕಣ್ಣು ರಾಧಾನ ನೋಡಿದಾಗ ಏಂಗಿತ್ತು, ತನ್ನ ಮನಸ್ಸಿನೊಗೆ ರಾಧಾವ ನೋಡಿನೇಂಬ ಸಂತೋಷ ತುಂಬಿತ್ತು. ಕೃಷ್ಣರು ರಾಧಾ ಯಮುನಾ ನದಿ ಕರೆನೋಗೆ ಇದ್ದವೇ ಎಂಬುದನ್ನು ಕೇಳ್ಬಿಪಟ್ಟು ಅಲ್ಲಿಗೆ ಹೋಗಿ ನೋಡ್ನೆ ಅಲ್ಲಿಯ ರಾಧಾ ಅಮೇದ್ಯ ಹಳ್ಳವ ನೋಡೀನು ಮರ ಮೇಡನೋಗೆ ಕುಳಿದು ನಿದ್ದ. ಇದನ್ನು ನೋಡಿದ ಕೃಷ್ಣರು ರಾಧಾಗನ ಆಶ್ಚರ್ಯವಾನ ಸಂತೋಷ ಅನುಭವ ಕೊಡುದೊಂದು ಮುಡಿವು ಮಾಡಿ ನೆಲೇನ ಮರೋದಾಗ ಹತ್ತಿ ಸದ್ದಾಕಾದೆ ರಾಧಾಗ ಮುಂದಾಡು ಗುತ್ತರು. ತುಂಬಿದ ಸಂತೋಷನೊಗೆ ರಾಧಾ ನಾನಿನ್ನ ಕೃಷ್ಣ ಬಂದಿದ್ದೆ ಎಂದರು. ಅದುಗ ರಾಧಾ ಆಶ್ಚರ್ಯ ಪಡಾದೆ ನೆಲೇನ ನೆಗುದರು. ತಿರುಗಿಯೂ ರಾಧಾ ನಾನಿನ್ನ ಕೃಷ್ಣ ನಿನ್ನ ಉಸುರು ಬಂದಿದ್ದೆ 100 ವರ್ಷ ಕೈದು ಬಂದಿದ್ದೆ ಎಂಬನೆ ಕೂಡ ರಾಧಾ ಅಮೇದ್ಯ ಇದ್ದರು. ಇದನ್ನು ನೋಡಿ ಕೃಷ್ಣರು ಹೇಗಿದ್ರು, ನಾ ಈಸಗ ವರ್ಷ ಕೈದು ಬಂದುದೆ ನಿನಗೆ ಸಂತೋಷವ ಇಲ್ಲಯಾ ಎಂಬನೆ. ಆಗತ್ತ ರಾಧಾ ಹೇಗಿದ್ರು, ನೀ ಎಲ್ಲಿಗೆ ಹೋದೆ ಬಪ್ಪುದುಗ, ಇಲ್ಲಿಯ ಹಳ್ಳನೋಗೆ ಮರನೋಗೆ ದನನೋಗೆ ಎಲೆನೋಗೆ ಮಲೆನೋಗೆ ಹುಲ್ಲುನೋಗೆ ಹಾಲುನೋಗೆ ಬೆಣ್ಣೆನೋಗೆ ಎಲ್ಲಾ ಮಕ್ಕಗೋಸು ಎಲ್ಲಾ ಜೀವರಾಶಿಗೋಸು ಎಲ್ಲಾ ಎರ್ಕಿಯ ಉರುವನೋಗಿಯೋ ಎನಗೋಸು ನೀ ಎಂದೂ ಇದ್ದೆ ಎನ್ನ ಪ್ರಿಯವಾನ ಕೃಷ್ಣ ಎಂದರು. ಇದನ್ನ ಹೊರಟ ಶ್ರೀಕೃಷ್ಣರು ಬೆಕ್ಕಿ ಹತ್ತರು. ಶ್ರೀಕೃಷ್ಣರು ರಾಧಾನ ಕಾಲುಗ ಅಡ್ಡ ಬುದ್ಧರು. ತನ್ನ ಗವ ಭಕ್ತಿಯ ನೋಡಿ ಮೇಯ್ಮರುದರು. ರಾಧಾನ ಭಕ್ತಿಗ ಅಡಿಮೆಯೂ ಆದರು. ಅತ್ತ ಒಂದು ಭಕ್ತಿ ಶ್ರೀ ರಾಧಾರಾಣಿಯ ಭಕ್ತಿ ದೈವ ಪಿರವಿಗಳೇ. ಬೆಟ್ಟಿದದು ಬಂದಲೆಯೋ ಆಂಗೈ ಅಡಲಾಗಿಲಿ, ಅಟ್ಟಿದದು ಬಂದಲೆಯೋ ಆಂಗೈ ಅಡಲಾಗಿಲಿ ಎಂದು ಆಶೀರ್ವಾದ ಮಾಡುವ ಮಾದೇಶ್ವರಯ್ಯನ ಮಕ್ಕವೇ, ನಾಯಿಗೆ ತುಂಬಿದ ಗವದ ಸ್ವಾಮಿ ನಂಗ 4 ಸೀಮೆಯ ಮಕ್ಕನ ದ್ವಾಪರ ಯುಗನ ಸಂಬಂಧವ ಪತ್ತಿ ನಾ ಹೇಗಿನೆ. ತುಂಬ ಸಂತೋಷ, ಪೂರ್ಣ ಆಶೀರ್ವಾದ. ಸ್ವಾಮಿ యొక్క ವಿಡಿಯೋದೋಗೆ ಏది ಕರ್ತಲವ್ ಕೇತುದಾರಿ ಅದುದೋಗೆ ಕೃಷ್ಣರಿಗೂ ವಯಸ್ಸಾಗಿಂಡು ಬಪ್ಪನೆ ಅದೇ ಮಕ್ಕೆ ತನ್ನ ಅವ್ವಪ್ಪಗೂ ವಯಸ್ಸಾಗಿಬಿಟ್ಟ. ಆಗ ಎಲ್ಲವ ನೋಡಿಟ್ಟು ಅಪ್ಪರ ವರ್ಷಗಿಂದಾಡು ಆ ಗೋಪಿಯರು ಗೋಪಾಲರೆಲ್ಲವ ನೋಡೋದ ಬಪ್ಪನೆ ತನ್ನ ಅವ್ವಿಗೂ ನೋಡಿರ ಯಶೋದಮ್ಮ ಒಕ್ಕ ಬಂದು ವಯಸ್ಸಾಗಿ ಮುಡಿಯಾದ ಸೂಳ್ನದೋಗೆ ಅಡ್ದುಕೊಂಡಿಬ್ಬನೆ ತನಗೆ ಬಂದು ಕೃಷ್ಣರು ಪಣಿವಿಡ ಮಾಡಿದರು. ತನ್ನ ಅಪ್ಪಗೂ ಪಣಿವಿಡ ಮಾಡಿ ತನ್ನುಡಿಯ ಉಡಂಬ ಎತ್ತಾಡದೆ ಎಂದು ಕೇತು ಅವಕ್ಕಾಗ ಬೇಕಾದ ನಂಗೆ ಮರುತು ಎಲ್ಲವ ಮಾಡಿ ಯಾರು ಏಕೆಂದರೆ ಅವ್ವಪ್ಪ ನುಡಿಯ ಎಣ್ಣ ಬಂದು ಆ ಒಳ್ಳಂಗೆ ಆಡೋದು ಎಂಬುದಾಗಿ ಅವಕ್ಕಾಗ ತುಂಬ ಬರಕೂಡೋದು ಎಂಬುದಾಗಿ ಹಸ್ಸಗ ಬಂದು ಅಕ್ಕರೆ ಎತ್ತಿ ನೋಡಿದರು. ಅದಿಂದಡು ಗೋಪಿಯರು ಗೋಪಾಲರೆಲ್ಲವ ನೋಡಿಟ್ಟು ಬಂದು ಪಪ್ಪನೆ ಕಡೇಸಿ ಎತ್ತ ದಾರ ನೋಡಿರ ರಾಧೆ ನೋಡಿರ ಈ ಸುಕಾಲ ಕಾಣತ್ತವಾತೆಂದು ನೋಡಿನ ಬಪ್ಪನೆ. ಆಗ ಒಂದು ಮೊರ ಮೇಡದೋಗೆ ರಾಧೆ ಕುಳಿದು ಉಂಡಿದ್ದ ತಾಯಿ ನೋಡೋನೆ. ಆಗ ಈ ಸುಕಾಲ ಬಪ್ಪಿಲೆ ಎಂಬ ಒಂದು ಮನಸ್ಸದ ಕೋಪ ಅಟ್ಟಲಿಯೋ ಈಗ ಎಲ್ಲದೋಗಿ ಕೃಷ್ಣರ್ಥ ಇದ್ದಾರೆ ಅತ್ತೆಂಬ ಆ ಉಣರು ಬಂದು ರಾಧೆ ಸರ್ ಅಟ್ಟುತ್ತು ಎಂಬುದನ್ನ ಸ್ವಾಮಿಕ ಅಪ್ಪರ ಸರಪ್ಪ ಹೇಳಿದರು. ಇದುದೋಗೆ ಒಂದೊಂದು ಎಣ್ಣೋ ಬಂದು ಒಂದೊಂದು ಎಲೆದೋಗಿಯೋ ಹುಲ್ಲುದೋಗಿಯೋ ನಂಗೆ ಮೊರದೋಗಿಯೋ ನಾನುದೋಗಿಯೋ ಆ ಬಿಸಿಲುದೋಗಿಯೋ ಎಲ್ಲ ತೋರಿಲಿಯೋ ಆ ಕೃಷ್ಣರುಡಿಯ ಉರುವ ಅಲ್ಲಿ ತೋರಿ ನಡದೆ ಎಂಬುದನ್ನು ಆ ರಾಧೆ ಮೂಲವ ನಂಗೆ ಅರದುಬಿಟ್ಟ. ಆಗ ನೀ ಎಲ್ಲಾಮೇ ನೀಯಾ ಇರಿಕಿರಾಯ್, ಎಲ್ಲ ಪೊರ್ಲದೋಗಿ ನೀ ಕಲಂದು ಇದ್ದೆ ಅತ್ತೆಂಬುದನ್ನ ಒಂದು ಉಣರ ತನ್ಮೆಯ ದಾರ ಎತ್ತಿ ಬಂದರು ಅಂದಲೇ ನಂಗೆ ಕೃಷ್ಣ ಪೆರುಮಾನ ಎತ್ತಿ ಬಂದುಬಿಟ್ರು. ಆಗ ಏನ ಮಾಡೋದು ನಂಗವ
ಅವ್ವ ಅಪ್ಪಗ ಮಾಡ ಸೇವೆ ನಂಗೆ ಮಾಡೋದು ಅದನ್ನು ಕಡೇಸಿ ಜನ್ದಾಗ ನಂಗೆ ಮಾಡೋನೇ ನಂಗೆ ಒಂದು ಪುಣ್ಯ ಸಿಕ್ಕಿರ ಅಂದೇಗಿರ ಆಗ ತಮ್ಮಕ್ಕೆ ನಂಗೆ ಏರ್ಕನೇ ವಾರದಲ್ಲಿಯೋ ನಂಗೆ ತಾಯಿ ತಂದೆಯರ ಮುಂದೆ ಉಣ್ಮೆಯಾಗ ನಂಗವ ಕಷ್ಟಪಟ್ಟು ಸಾಕಿದದುಗ ಆ ಕಡಿಮೆ ಫಲನ ಬಂದು ಅವಕ್ಕೆ ವಯಸ್ಸಾದ ಕಾಲದಾಗ ಮಾಡೋದು ಒಂದು ಈರ ಅದಾಗ ನಂಗೆ ಏರ್ಕನವೇ ಒಂದು ವರ್ಲಾಟಕ ಅರ್ಧದಲ್ಲಿಯೋ ಒಂದು ಶರವಣನಿಂದ ಒಂದು ಕೂಸು ತನ್ನ ಅವ್ವ ಅಪ್ಪವ ಉಳ್ಳಂಗೆ ಸಾಕೋದು ನೆನೆಚಿದ ಆಗತ್ತಾ ಕಷ್ಟಪಟ್ಟು ಒಬ್ಬ ಗೆಲ್ಚಗಿಯೋದು ಅವ್ವಪ್ಪ ವಯಸ್ಸಾದ ಕಾಲದಾಗೆ ಅವಕ್ಕೆ ಇಟ್ಟಿಕ್ಕಿ ಬೇಕಾದ ಬಟ್ಟೆ ಕೊಟ್ಟು ಅವಕ್ಕೆ ಉಳ್ಳಂಗೆ ಮನ ಉಣರ್ಬಂದಲೆ ಅಂದರೆ ಒಂದು ದೈವಿಕ ಉಣರ್ವುದಾಗ ಬಿತ್ತುಂಡಿದ್ದ ಏನಕ್ಕೂ ಸೀಸ ಕಷ್ಟಪಟ್ಟು ಮಾಡಿನವೇ ಆತೆಂದೇಗಿ ಅವಕ್ಕೆ ಅಪ್ಪರ ನೆನೆಸಿದರು ಆಗ ಅವ್ವಪ್ಪ ಎಷ್ಟು ಜನ ಇಲ್ಲಿವೇ ಕುಳ್ದುಂಡಿಬೋದು ಹೆಂಗ ಒಂದು ಯಾತ್ರೆ ಹೋಗೋದುಗ ಮತ್ತು ಎಡೆ ನೋಡೋದುಗ ಏನೋ ತೋರ್ಸಿರಿಯಾ ಆತಂದು ಕೇಳ್ತು ನೋಡಿದರು ಆಗ ಅವ್ವ ಅಪ್ಪ ಅವಡೆ ಸಂತೋಷಗಾಯಿ ಆ ಕೂಸಿ ಒಂದು ಕಾಬಡಿ ಮಾಕ್ ಎತ್ತಿ ನಂಗೆ ತರಾಸು ಮಾಕಾಡ್ದಲ್ಲಿಯೋ ಆ ಕಾಬಡಿ ಮಾಕ್ ಎತ್ತಿ ಆ ಎರಡು ಸೈಡು ಏನು ಮಾಡೋ ಒಂದು ಸೈಡ್ ಅಪ್ಪನವು ಒಂದು ಸೈಡ್ ಅವ್ವೇ ಕುಲ್ಚಿ ಅವಕ್ಕೆ ಅದೇ ಕುಟ್ಕೊಂಡು ಹೋದರು ಎಗುಳದವು ತೂಕಿಂಡು ಹೋದರು ಅಪ್ಪರ ದೂರ ಓದಕ್ಕಿಂದವಡು ಅವಕ್ಕೆ ಅರುಪು ಜಾಸ್ತಿ ಆಗ್ಬಿಟ್ಟ ಆಗ ಅವ್ವ ಅಪ್ಪ ಹಿಂಗೆ ಅರುಪೆತ್ತಿರಾ ತಂದು ಹೇಗೋನೆ ಆಗ ಆ ಕಾಬಡಿ ಎತ್ತಿ ನಂಗೆ ಆ ಕರೆ ಓರೋದಾಗೆ ನೀರು ಬಪ್ಪ ಕರೆ ಓರೋದಾಗೆ ಬೀತಿಟ್ಟು ಆಗ ನೀರೆತ್ತಿ ಬನ್ನೇಂದು ಆ ಕೂಸು ಹೋದ ಆ ನೀರೆತ್ತಿನೇಂದು ಅಪ್ಪನೇ ಆ ನೀರು ನೋಡಿ ಆ ಸದ್ದ ಅಲ್ಲಿ ಪಾತ್ರದ ಮಗುವ ಸದ್ದ ಅಲ್ಲಿ ಕೈ ಬಪ್ಪನೇ ಆಗ ಅಲ್ಲಿದೋಗೆ ಒಂದು ಸದ್ದ ಬಂದುಬಿಟ್ಟ ಒಂದು ಮಾನುಗೇನು ಬಂದು ತಡೆದೋ ಒಂದು ಸದ್ದದೋಗೆ ಆ ದಸರಾದ ಮುಂದೆ ಆ ಅಂಬೆ ಎತ್ತಿ ಇಟ್ಟ ಅದು ಆ ಕೂಸುಗೆ ಪಟ್ಟುಬಿಟ್ಟ ಆಗ ಉರ್ಚು ತಾಂಗ ಮುಡಿಯಾದೆ ಅತ್ತ ಅವ್ವನೇ ಮಾಡೋನೆ ಆ ಅವ್ವ ಅಪ್ಪರಡ ಅವ್ವೇ ಏನಾಗ ನೀರೆತ್ತಿ ಬನ್ನೇಂದು ಹೋದ ಕೂಸುಗ ಇತ್ತ ಅಡಿಪಟ್ಟು ಅಂದೇಗಿ ದಾರ ಇತ್ತಮಾಕ ಮಾಡಿದರೋ ಅವಕ್ಕ ಕುಟುಂಬ ಅತ್ತಾಡೋದು ಅಂದೆ ಅವಕ್ಕೆ ಒಂದು ವಾಳ್ತದಲ್ಲಿ ಸತಿ ಒಂದು ಪಾವ ತನ್ಮೆದೋಗೆ ಅವಕ್ಕೆ ಒಂದು ಸಾಬಮಾಕೆ ಹಾಕಿನೇ ಎಂಬ ತನ್ಮೆದೋಗೆ ಆಗ ಅಲ್ಲಿಗ ದಸರಾದ ಬಂದು ನಾ ಅರಿಯಾದ ಮಾಡಿಬಿಟ್ಟೆ ನಾ ಬಂದು ಒಂದು ಮಾನು ಬಂದರ ಅದಕ್ಕೊಂದು ಅಂಬೆತ್ತಿ ಇಟ್ಟನೆ ಅಂತ ಇಟ್ಟೆ ಅದು ನಿನ್ನ ಕೂಸುಗೆ ಪಟ್ರ ಅಂಬನಿಗೆ ಅರಿವಿಲ್ಲ ಅತ್ತಟ್ಲೆ ಎನ್ನವನಿಗೆ ಮನ್ನಿಚ್ಚು ಬಿಡಿ ತಂದೆಗಿ ಆ ದಸರಾದ ಹೇಗಿದ್ರು ಆಗ ಇತ್ತಮ್ಮ ಕಾಡೋನೆ ಒಂದು ಆಗ ಅವಕ್ಕೆ ಏನು ಉದವಿ ಬೇಕೋ ಆ ಉದವಿ ಬಂದು ಆ ದಸರಾದನ್ನು ಮಾಡಿದರು ಆಗ ಇದ್ದೋಗೆ ನಂಗೆ ಏನ ಅದಲ್ಲೇ ಉಣರ್ದ ಅಂದಲೇ ಆಗ ಆ ಕೂಸು ನಾವು ಒಂದು ಅವ್ವಪ್ಪನ ಸಾಕ ತನ್ಮೆ ಇತ್ತಮ್ಮ ಕಾಡದೆ ಅವಕ್ಕಾಗ ಆ ಆಸೆ ನೆರವೇರ್ತುವುದು ಎಂಬುದನ್ನು ಆ ಕೂಸು ಸಾರೆ ಪೊರುಪಟ್ಟು ಒಂದು ಹೇಗಿದರು ಆಗ ಇದೇ ಮಾಕತ್ತ ಒಂದು ಎಡದೋಗೆ ಇಂದಿಯ ನಾಡದೋಗೆ ಆ ನಂಗ ಕಾಸಿ ಎಂಬ ಎಡದೋಗೆ ಆಗ ಅಲ್ಲಿ ಒಂದು ಇಳಂಜನಿದ್ದ ಮನಸ್ಸರು ಪುಂಡಲಿಗೆ ನಂಗರ ಒಂದು ಆ ಇಳಂಜನಿದ್ದ ಆ ಇಳಂಜನಿಗೂ ಅವ್ವ ಪೆರಡ ತನ್ನ ಕೊಡವೆ வாழ்ந்துಕೊಂಡಿದ್ರು ಆಲ ಇಮ್ಮ ಬಂದು ಒಂದು ಪೊರುಳು ತೇಡಿ ಒಪ್ಪದಾಗ ಒಂದು ನಾಡೋಡಿ வாழ்ಕಮಕ್ಕ ಅಕ್ಕ ಅತ್ತಿತ್ತೆ ಓಡಿಟ್ಟಿದ್ದನ ಅಪ್ಪನ ಬಂದು ಅವ್ವಿ ಬಂದು ಹಸಗ ಒಂದು ನೋಡಾದ ಒಂದು ಎಣ್ಣವ ಅಟ್ಟಿತು ಸರಿ ಈಗ ಕಡೇಸಿ ಜಾಮ ಆಗ್ಬಿಟ್ಟ ಹೆಂಗವ ಒಂದು ನಾ ಕೆಡ ಕೂಟಿಂಡು ಹೋಗಿ ಒಂದು ಯಾತ್ರೆ ಮಾಕ ನೋಡಲೆ ಒಂದೇ ಅಡಿ ಬೋದನ ಹೆಂಗೆ ನೋಡಿ ಕಣ್ಣುಗ ಬಂದು ನಾ ಕಡೆ ನೋಡಿಟ್ಟು ಸತ್ತು ಪುಣ್ಯೋ ಅತ್ತೆಂದೇಗಿ ಅವ್ವ ಅಪ್ಪ ಹೇಗೋನೆ ಅಲ್ಲಿದೋಗಿ ತಾ ಕೂಸು ಇಳಂಜರು ಏನು ಮಾಡ್ಯಾರ ಸರಿ ಬಾಂದೇಗಿ ಒಂದು ಯಾತ್ರೆ ಕೂಟಿಂಡವನೇ ಅಂದಾಗ ಯಾತ್ರೆಗೆ ಹೋದಾರ ಒಪ್ಪ ದಾರಿದೋಗೆ ಅಪರಜಾಮ ನಡೆದುಂಡು ಹೋಗಿ ಮಾಡೋಣ ಅವಕ್ಕೆ ಕಳೆಪಾಟ್ರ ಅಲ್ಲಿ ಕುನ್ನೊಂದು ಆಶ್ರಮದಾಗ ತಂಗೋದು ಒಪ್ಪನೆ ಇವಕ್ಕೂ ಕೂಡ ಯಾತ್ರೆಗೆ ಹೋದವಕ್ಕೆ ಎಲ್ಲವಲ್ಲಿ ಕಲಂದಿದ್ದಾರೆ ಆಗ ಅಲ್ಲಿ ಇನ್ನೊಂದು ಇಳಂಜರು ಅದು ಇನ್ನೊಂದು ಹೆಂಗಕ್ಕೂನವೆಲ್ಲ ಏನು ಮಾಡ್ಯಾರ ಅಂದರೆ ತನ್ನ ಅವ್ವಪ್ಪಗ ಉಳ್ಳಂಗೆ ಬೇಕಾದೆಲ್ಲ ಕೊಟ್ಟು ಸೇವೆ ಮಾಡಿ ಆ ಮನಸ್ಸು ತೃಪ್ತಿ ಮಾಡ್ಯಾರ ಆಗ ಇಲ್ಲಿ ಪಕ್ಕ ದಾರಿದ್ದಾರೆ ಅಂದಲೇ ನಂಗೆ ಆ ಇಳಂಜನ ಪುಂಡಲಿಗನರ ಈ ಇಳಂಜನ ನೋಡಿಂಡಿಬ್ಬನೇ ನಿಂಗೆ ಏನು ಮಾಡೀರಿ ಅಂತ ಕೇಳ್ಪನ ನಪ್ಪಗೆ ಒಟ್ಟಿಸ್ತಾರ ಅವಾಗ ಒಟ್ಟಿಸ್ತಾರ ಬೇಕಾದ ಟೈಮಿಗೆ ಇಟ್ಟು ಕೊಡೋದು ಅವಕ್ಕೆ ಬಟ್ಟೆ ಕೊಡೋದು ಅವಕ್ಕೆ ನೀರಡಿಸೋದು ಅತ್ಯಂದಾಗಿ ಅವಕ್ಕೆ ಒಂದೊಂದು ಕಡಿಮೆ ಮಾಡಿಂಡಿಬ್ಬನೇ ಇಲ್ಲಿ ನೋಡಿಂಡಿದ್ದ ಆಗ ನಾ ಮಾಡಲು ತಬಾಂಬ ಎಣ್ಣೆ ತನಗೆ ಬಂದಿತ್ತು ಬಂದಾಗಿಂದವಡು ಏನು ಮಾಡಿದ ಅಂದರೆ ಅವ್ವಪ್ಪನ ಕಾಲಿಗೆ ಬುದ್ದು ಏನವನ ಇತ್ತಮಕ್ಕೆ ಮನೆಚು ಬಿಡಿ ನಾ ಬಂದು ನಿಮಗೆ ಸೇವೆ ಮಾಡೋದು ತಿಂದಾಗಿ ಅದಕ್ಕೆ ಮೇಲೆ ತನಗೆ ಸೇವೆ ಮಾಡೋ ಮನಪಾನ್ಮೆ ಬಂದಿತ್ತು ಆಗ ಏನು ಮಾಡಲಿಯೋ ಆಗ ಎಡದೋಗ ದಾರಿದ್ದ ಅಂದರೆ ಒಂದು ಜ್ಞಾನಿ ಇದ್ದ ಆ ಜ್ಞಾನಿತ ಬಂದು ಒಂದು ವಿತ್ತೋಪಾಪದಿಂದ ಒಂದು ಜ್ಞಾನಿ ಇದ್ದ ಆ ಜ್ಞಾನಿ ಕೇತ ನೀ ಬಂದು ಇಸುಕಾಲ ಮಾಡಿದ ಆ ಪಾಪ ಪುಣ್ಯ ಆ ಧರ್ಮ ಎಲ್ಲ ನಿನಗೇನು ಸಿಕ್ಕಿರೋ ಅಂದರೆ ನೀ ಮಾಡಿದ ಪಾಪ ಪುಣ್ಯ ಎಲ್ಲ ಮೋಪದು ಅಂದಲೇ ಇಂದು ನೀಗ ಮಾಡಿದ ಅವ್ವಪ್ಪ ಮಾಡಿದ ಸೇವೆಯಿಂದ ನಿನಗೆ ಏನ ಬಂದ್ರ ಅಂದಲೇ ಆ ಪುಣ್ಯ ಸಿಕ್ಕವರ ಆತಂದು ಹೇಗಿದ್ದೋಡು ಮನ ಅದೇನ ಇನ್ನಗಟ್ಟ ಮಾಡಿದಲು ತಪ್ಪು ಮಾಡಿದಲ್ಲಿಯೋ ಇದಕ್ಕೆ ಮೇಲೆ ತಿರಿಂದನೇ ಸೇವೆ ಮಾಡಿನಿಂದಾಗಿ ಆ ಇಳಂಜರು ಹೇಗಿರಾಂಬ
ಆಗ ಇತ್ತಮಾಕ ನೋಡೋನೆ ನಂಗೆ ಸ್ವಾಮಿಕ ಒಂದೊಂದು ಎಡೆಯು ನಂಗೆ ಮಾತಾಡೋನೆ ಹೇಗೋನೆ ಬಂದು ಅದೆಲ್ಲ ಕಣ್ಕಂಡ ದೈವಂ ಎಂಬುದು ಪೆಚ್ಚೋರ್ತ ಸರಿ ಅದಲ್ಲದ ಮಾತಾ ಪಿತಾ ಗುರು ದೈವಂ ಎಂದಿಗಿರ ಮೊದಲು ಬಂದು ನಂಗೆ ಅವ್ವಯ್ಯ ನಂಗೆ ಕಲ್ವಿ ತಂದಾರ ನಂಗೆ ಮಾತಾಡಿಸಿ ಬಿತ್ತದು ನಂಗೆ ನೆಗಮಗ ಮಾಡಿದ್ದು ಅವ್ವಯ್ಯೋ ಸರಿ ನಂಗೆ ಬುದ್ಧಿ ಕೊಟ್ಟು ಒಲಗವ ತೋರ್ಸಿದು ಅಪ್ಪನಾಗಿಯೋ ಇಬ್ಬನೇ ಅವಕ್ಕವ ಬಂದು ನಂಗೆ ಪಾದುಗಾಪೋದು ನಂಗೆ ಬೇಕಾದೆಲ್ಲ ಕೊಡೋದು ಅವಕ್ಕ ನೋಡಿ ಮನಸ್ಸು ಉಳ್ಳಂಗಾಡೋದುಗ ನಂಗಾಲ ಏನ ಉದವಿ ಮಾಡೋದು ಆತೆ ಮೂಲತ ಸ್ವಾಮಿಗೆ ಒಂದೊಂದು ಸತ್ಸಂಗದೋಗಿಯೋ ಹೇಗಿಂಡಿದ್ದಾರೆ ಅದೇ ಮಾಕೆ ನಂಗೆ ಒಂದೊಂದು ಎಡದೋಗಿ ಬಂದು ಒಂದು ಕೂಟದೋಗಿ ಸರಿ ಮಕ್ಕಳು ನೋಡಿ ನಡಮಾಟ ಎಲ್ಲಿ ಅಟ್ರವೋ ಇಲ್ಲ ನಂಗೆ ರಥ ವರ್ಷ ಒಪ್ಪನೆ ಸರಿ ಆ ಎಲ್ಲ ಅಪ್ಪ ಅವ್ವ ಸರಿ ಬಂದು ಕುನವಿಯೂ ನಿಂಗೆ ಬುದ್ಧಿ ಕಲಿಸಿ ಅದು ತಂದಂಗೆ ಕುನವಾಗ ಒಂದು ಬೆವರ ಹೇಗೆ ಕೊಡುವಿ ಆ ಇளைஞர்களೆಲ್ಲ ತಪ್ಪು ಮಾಡೋದಿಲ್ಲೆಯೋ ಅದನ್ನು ನಿಂಗೆ ಮನ್ನಿಸಿ ಬಿಡಿವಿ ಯಾಕಂದರೆ ಆ ಕುನ್ನ ವಯಸ್ಸದೋಗೆ ಕುನವೇ ಅತತ ಮಾಡೀರ ಆಗ ಕೂಡಿ ಆ ಇಳಂ ವಯಸ್ಸದೋಗೆ ಆ ಪುರಿದಲ್ಲಿಲ್ಲದ ಅಪ್ಪನೇ ಅವಕ್ಕೆ ತಪ್ಪು ಮಾಡೋಕ್ಕೂ ಆ ಮಾಡಿದಲ್ಲಿಯೋ ನಿಂಗೆ ತಪ್ಪ ನಿಂಗೆ ಮನ್ನಿಸಿ ಅವಕ್ಕೆ ಬೇಕಾದ ಒಂದು ಉದ್ವೇಗವು ಒಂದು ಅರ ಬಳಿವು ಒಂದು ಧರ್ಮ ಬಳಿವು ನಿಂಗೆ ಕುಡಿವಿ ಆಗ ತಪ್ಪು ಮಾಡೋದು ಏಲ್ಬಾ ಗುಣ ಅಟ್ಟಲ್ಲಿಯೋ ಅದನ್ನು ಬಂದು ಮನ್ನಿಚ ಗುಣವು ನಂಗೆ ಆಡೋದು ಅತ್ತೆಂದೇಗಿ ಅವಕ್ಕೆ ಆ ಹೆಚ್ಚೋರ್ಗು ಹಬ್ಬನ ಹೂವಪ್ಪನಕ್ಕೆ ಹೇಗಿದರು ಈಗ ಇತ್ತಮಾಕ ಆಡೋನೆ ನಂಗೆ ವಾಳ್ಕೆದೋಗಿಯೋ ನಂಗೆ ಎಲ್ಲ ಕೂಡ ಒಳ್ಳಂಗಿಬ್ಬುದು ಅನ್ನುತ್ತಾ ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಹೇಬಕ್ಕೂ ಆನಂದ ಗುರು ನಂಗೆ ಮೇಘನಾಥ್ ಸಾಹೇಬಕ್ಕೂ ನಂಗೆ ಯಶೋದಮ್ಮನಕ್ಕೂ ನಂಗೆ ಉಡಿಯ ಆ ಒಂದು ಅವ್ವಯ್ಯಪ್ಪನುடைய ವழிಯ ನಂಗೆ ಸರಿಯಾಗಿ ಮಾಡಿಪ್ನೆ ಅಂದಲೇ ಎಲ್ಲ ದಾನ ಧರ್ಮ ಸಿಕ್ಕಿರ ಅಂಬುದನ್ನುತ್ತಾ ನಂಗೆ ಹೇಗಿಟ್ಟಿದ್ದಾರೆ ಆಗ ಇತ್ತಮಾಕೆ ನಂಗುವುದನ್ನು ನಡುವಂದ ಹೇಗಿಂಡು ಅಡುತ್ತದು ಸಾಯಿನ ಗವದಮ್ಮ ತುಂಬ ನಂಗೆ ಸ್ವಲ್ಪ ಇಳಿದೋಗೆ 93வது ತಲೆಪಾಗ ಆ ಕೃಷ್ಣರುಡಿ ಇಳಮೆ ವಾಳ್ಕೆ ಎತ್ತಟ್ಟು ತಾ ಎತ್ತ ಬಂದು ಆ ಇಬ್ಬ ದೇಶ ಎಲ್ಲಗ ಆ ಗೋಗುಲಗೂ ಮಧುರಾಪುರಿಗೂ ಏನೋ ಮಾಡಿದ ಅಮ್ಮನ ಆ ಕರುತ್ತಲ್ಲವ ಸ್ವಾಮಿಯುಕ ಈಗ ವಿಡಿಯೋದಾಗ ಹೇಗೋದಾರ ಅದಕ್ಕೆ ಮೇಲೆ ನಮ್ಮುடைய ವಿಳಕವ ನಂಗೆ ಹೇಗೋಣ ಗಮನ ಉರುವವ ಹೆತ್ತೈನ ಮಕ್ಕವ ಇಬ್ಬ ದೈವ ಪಿರಿವಿಗಳೇ ಅಂದು ದ್ವಾಪರ ಯುಗನೊಗೆ ಕೃಷ್ಣರ್ ತೂಗಿದ ಗೋವರ್ಧನ ಮಲೆಯ ಸುತ್ತಿ 12 ಗ್ರಾಮ ಅಟ್ಟಿತ್ತು ನೆರೆಯ ನೀರು ಬುಬ್ಬ ಬಾವಿ ಅಟ್ಟಿತ್ತು ಅತ್ತ ಒಂದು ಪಸುಂದಾನ ಮಲೆತ ಗೋವರ್ಧನ ಮಲೆ ಇಂದುನ ಜನದೋಗಿಯೋ ಗೋವರ್ಧನ ಪರಿಕ್ರಮಾಂದ ಏಗುವ ಗೋವರ್ಧನ ಮಲೆಯ ಭಕ್ತರೆಲ್ಲ ಪಾದಯಾತ್ರೆಯ ಸುತ್ತಿಯಾರ ಶ್ರೀಕೃಷ್ಣರ ಅಂಶಾವತಾರವ ಬಂದ ಚೈತನ್ಯ ಮಹಾಪ್ರಭು ಗೋವರ್ಧನ ಮಲೆ ಮೇಲೆ ಹತ್ತುವುದಗ ಸೇತಿ ತನಗ ಮನಸ್ಸು ಬಪ್ಪಿಲೆ ತಾ ಹೇಗಿದ್ರು ಈ ಗೋವರ್ಧನ ಮಲೆಯೇ ಕೃಷ್ಣರ್ ತಾ ಸತ್ಯವ ಇಲ್ಲಿಯ ಎಲ್ಲಾ ನೋಗಿಯೋ ಕೃಷ್ಣ ಉಣರ್ವು ರಾಧಾ ಉಣರ್ವು ತುಂಬಿ ತಡದೆ ಎಂದರು ಗೋವರ್ಧನ ಮಲೆಯ ಸುತ್ತಿ ಇದ್ದ 12 ಗ್ರಾಮ ಮಕ್ಕ ದನಮೇಸಿ ಗೋವರ್ಧನ ಮಲೆ ಒದಾಗ ಹತ್ತಿ ಅವಕ್ಕ ತೇವೆಯಾಪ ಮೂಲಿಗೆ ಹೂವು ಹಣ್ಣು ಎಲ್ಲವ ಕೂದು ಸಂತೋಷವ ಬದುಕಿ ಬಂದರು ಅಂದು 12 ಗ್ರಾಮ ಮಕ್ಕತ ಇಂದು ನೀಲಗಿರಿ ಎಂಬ ಪ್ರಣವಗಿರಿ ಎಂಬ ಕುಂದೆ ಸೀಮೆ ಮಕ್ಕ ಕುಂದ ಎಂಬನೆ ವೇದ ಭಾಷೆನೋಗೆ ನೀರು ಕೇರು ಎಂಬುದು ಅರ್ಥ ಅಪ್ಪೇರ್ಪಟ್ಟ ಪುಣ್ಯ ಆತ್ಮಕಳ್ತ ಕುಂದ ಸೀಮೆ ಮಕ್ಕ 4 ಸೀಮೆನೋಗಿಯೋ ಕುನ್ನ ಸೀಮೆಯ ಅಟ್ಟದಲ್ಲಿಯೋ ಕುಂದಗೋಯಿ ಕೋಲ ಊರಿಲೆ 4 ಬೆಟ್ಟಗ ನ್ಯಾಯ ಸಿಕ್ಕಿರ ಎಂದು ನ್ಯಾಯವ ನುಡಿದವಕ್ಕ ಧರ್ಮವ ನೆಲೆ ಮಾಡಿದವಕ್ಕತ ಎನ್ನ ಪ್ರಿಯವಾನ ಕುಂದ ಸೀಮೆ ಪುಣ್ಯ ಆತ್ಮಗಳು ಆದಿಪರಾಶಕ್ತಿ ಎತ್ತೆಯಮ್ಮನೇ ನಮಃ ಕುಂದ ಸೀಮೆ ಗುಣವತಿಯೇ ನಮಃ ಕುಂದ ಸೀಮೆ ಕಾಡ ಎತ್ತಿಗ ನೆನೆಚು ತೀದು ಬುಟ್ರ ಮನಸ್ಸನ್ನ ಉರುಚು ಕಾಡ ಎತ್ತೆಯ ವೇಂಡು ಈ ನೆಲೆಯಿಲ್ಲಾದ ಒಲಗವ ತಾಂಡೂಂದು ಆರಾಧನೆ ಮಾಡುವ ದೈವ ಪಿರಿವಿಗಳೇ ನಾಯಿಗೆ ಈ ತುಂಬಿದ ಗವದ ಸ್ವಾಮಿ ತೊದನಾಡು ಸೀಮೆಯ ದ್ವಾಪರ ಯುಗನ ಸಂಬಂಧವ ಪತ್ತಿ ನಾ ಹೇಗಿನೆ ತುಂಬ ಸಂತೋಷ ಪೂರ್ಣ ಆಶೀರ್ವಾದ ಸ್ವಾಮಿ ಇದ ನಂಗೆ ಕರುತೆಲ್ಲಬ ನಂಗೆ ವಿಡಿಯೋದೋಗೆ ನಂಗೆ ನೋಡಿದನೋ ಅಲ್ಲಿದೋಗೆ ನಂಗೆ ದ್ವಾಪರ ಯುಗದೋಗೆ ಗೋವರ್ಧನ ಮಲೆದೋಗೆ ಎತ್ತೆ ಒಂದು ಸಿಂಗರವ ಅಟ್ಟಿತು ತೇನ ನೀರು ವೀಳ್ಚಿಗೂ ಅಲ್ಲಿ ಕುರಿವಿಗಳ ನೋಡಿಯ ಆ ಇಸೈಗೂ ಆ ಮಲೈ ನುಡಿಯ ತನ್ಮೆಯು ಹಸಗ ಸಿಂಗರವಾಟಿತು ಆಗ ಅಲ್ಲಿಯ ಆ ಚೈತನ್ಯ ಮಹಾಪ್ರಭು ಅವಕ್ಕೆ ಇದ್ದರು ಗುರುವ ಇದ್ದರು ಅವಕ ಈ ಗೋವರ್ಧನ ಮಲೆ ನೋಡಿ ಹಸಗ ಬಂದು ಏಕೆಂದರೆ ಅದನ್ನ ಮೇಲೆ ಹಸಗ ಬಂದು ಅವಗೊಂದು ನೀರು ಪಟ್ಟಿತು ಇದನ್ನು ನಂಗೆ ಕಾಲು ಬಿತ್ತು ಅದನ್ನು ಅಸುತ್ತ ಮಾಡಕೊಡೋದು ನೆನೆಸಿದರು ಹಾಗೆ ಇದ್ದೀರ ಅಲ್ಲಿ ಸುತ್ತಿ 12 ಗ್ರಾಮ ಆಡದೆ ಆ ಗ್ರಾಮದೋಗಿ ಇಬ್ಬ ಮಕ್ಕಳೆಲ್ಲ ಹಸ್ಸಾಗ ಉಳ್ಳಿವಕ ಅವಕ್ಕೆಲ್ಲ ಪೈನಾಡಿದ್ದಾರೆ ಅನ್ನುತ್ತಾ ನಂಗೆ ಸ್ವಾಮಿವಕ ವಿಡಿಯೋದಾಗ ಅಪ್ಪರ ಸರಪ್ಪ ಇದ್ರು ಆಗ ಅದೋಗಿಯೋ ನಂಗೆ ಈ ಗ್ರಾಮಮ್ಮನಿಗೆ ಸ್ವಾಮಿಗೆ ಒಮ್ಮನೆ ನಂಗೆ ಅಟ್ಟಿ ಎಲ್ಲತ್ತ ಆ ಕುನ್ನ ಗ್ರಾಮಮ್ಮಕ್ಕೂ ಅದತ್ತ ಗೋವರ್ಧನ ಅಂತ ಹೇಗ ಆಳುವಾಗ ಹಾಸಗ ಸರಪ್ಪ ಆಡದೆ ನಂಗೆ ಬಂದು ಆ ಈನ ಮಕ್ಕ ಎತ್ತಿ ಮಕ್ಕ ಎಲ್ಲ ಮೊದಲ ಕಾಲದೋಗೆ ಇತ್ತ ಮಾಕ ನಂಗೆ ಇದ್ದುದಾರೆ ಎಂಬುದುಗ ಸ್ವಾಮಿಕ ಹಸಗ ಉದಾಹರಣೆ ಇದ್ದರು
ಹಂಗೆ ಎಡದೋಗೆ ನೋಡೋನೆ ಆ ಕೃಷ್ಣ ಬಂದು ಆ ಕುಣವೆಯ ಇಬ್ಬನೇ ಏನೇನೆಲ್ಲ ಲೀಲೆ ಮಾಡಿದ ಸರಿಯಾ ಹುಟ್ಟಿದಿಗಿಂದೋಡು ಆ ಕಂಸ ಏಸಾಗ ಬಂದು ಮುಯರ್ಚಿ ಮಾಡಿ ಕೊದ್ದನೆಯನ್ನು ಮಾಡಾನಿಯೋ ಅದೊಂದು ತಾಂಡಿ ಬಂದು ಆ ಮನುಷ್ಯ ಉರುವ ಬಂದು ಅವಕ್ಕೆ ಮಕ್ಕೆಲ್ಲವ ಕಾಪಾತೋದೊಂದು ಬಂದ ಆಗ ಅಸುರರೆಲ್ಲ ಅழிಪೋದಿಗೆ ಬಂದರು ಆಗ ಅಸುರರ ಬಪ್ಪನೆ ಅವಕ್ಕೆಲ್ಲವ ಆ ಬೋಧನೆ ಎಂಬ ಒಂದು ಅರಕೀವು ಕೊದ್ದು ಸರಿಯಾ ಅದೇ ಮಾಕೆ ಒಂದೊಂದು ಎಡಗ ಬಪ್ಪನೆ ಸೇತಿ ಏನೇನ ತನ್ನ ಉಡಿಯ ಕೊಬ್ಬುದುಗ ಅವಕ್ಕೆ ಮುಡಿ ಮಾಡಿದ್ರು ಅದೆಲ್ಲವ ತಪಚಿಂಡು ಬಂದರು ಆಗ ತನಗೆ ಅರದರ ದಾರ ನಂಗೆ ಅழிಪೋದಿಗೆ ಬಂದಿದಾರಿಯೋ ಅವಕ್ಕೆಲ್ಲವ ನಂಗೆ ಏನವದೋಗಿ ಅವಕ್ಕೆ ಆಣವ ಶಕ್ತಿ ಅಳಿಸಿ ಅವಕ್ಕೆ ಉಡಿಯ ಗರ್ಭ ಅವಕ್ಕೆ ಉಡಿಯ ಅಂದೋ ಅರಿಯಾಮೆ ಎಲ್ಲವ ನಂಗೆ ನೀಕೋದು ಅವಕ್ಕೆ ಹಸಿರು ಕುಲಗ ಹುಟ್ಟಿದ್ದಾರೆ ಅವಕ್ಕೆ ನೋಡಿ ಗೆಲ್ಸ ಏನಾಂಬುದನ್ನು ಅರಿಯಾದ ಮಾಡಿದ್ದಾರೆ ಎಂಬುದಿರು ಅದನ್ನು ತೊಡರ್ದು ಬಪ್ಪನತ್ತೆ ಅದೊಂದು ಆ ತಿರುಣಾವರ್ತನೆಂಗರ ಆ ಹಸುರನು ಅಳಿಸಿ ಆ ಬೋಧನೆಂಬರ ಹಸುರಿಯೊಂದು ಕೊದ್ದು ಆ ಗೋವರ್ತನ ಮಲೆಯ ಬಂದು ಉರುವಾಕಿ ಅಲ್ಲಿಗೆ ಮೇಲೆ ಎಲ್ಲ ಗೋಬಿಯರು ಗೋಪಾಲರೆಲ್ಲ ಇಬ್ಬದುಂಬುದು ನೆನೆಸಿದ್ರು ಆಗ ಮಳೆ ಅಂದು ನಂಗೆ ಒಂದು ಮೇ ಬೇಕು ಇಲ್ಲಿಯೋ ಆ ಗೋವರ್ತನ ಮಲೆ ಸುತ್ತಿ ಅದೆಲ್ಲಗ ಆ ಮೇ ಬೇಕು ಅಂದೇಗಿ ಅವಕ್ಕೆ ಬಂದು ಏನು ಮಾಡಿದರು ಅದೇನ ತವ ಮಾಡಿದರು ಆ ತವ ಮಾಡನೆ ಗೋವರ್ತರ ಮಲೆಯತ್ತ ಒಣಗಿದರು ಆ ಗೋವತ್ತರ ಮಲೆ ಮಣಗೋಣೆ ಆಗ ಏನು ಮಾಡೋದು ಅಂದರೆ ಒಂದು ಜನ ಎಲ್ಲಾಗ ಬೇಕಾದ ಆ ನಂಗೆ ಏರಿಕೆ ಕಾಚಿ ಎಲ್ಲ ಕೊಟ್ಟು ಅವಕ್ಕೆ ಇಟ್ಟು ಬೇಕಾ ಇಲ್ಲೇ ಬಂದು ಅವಕ್ಕೆ ಪೊರುಳು ಬೇಕಾ ಆ ಗೋಪಾಲ ಗೋಪಿಲವ್ರಿಗೆ ಬೇಕಾದಾಗ ಬಂದು ಆಡಲ್ ಪಾಡಲ್ ನಿಗೀಕ್ಷೆಯ ಎಲ್ಲ ಕೂಡ ಆಡಿ ಪಾಡಿ ಒಳ್ಳಂಗೆ ಇಬ್ಬನೇ ಆಗ ಇಂದಿರನರು ಬಂದು ಅದು ನೋಡಿ ಕೋಪಪಟ್ಟು ನಾತ ದೊಡ್ಡಮ್ಮ ಸರಿಯಾ ನಾತ ಒಲಗೆಲ್ಲಾಗ ನಾವೊಂದು ಎಲ್ಲಾಗ ನನ್ಮೆ ಮಾಡಿನೇ ಅದೇ ಮೇಕೆ ಎನ್ನಾಲೆ ದಾರದಾರಿಗೆ ಪಳಿ ವಾಂಗೋದು ಎನ್ನಾಲೆ ಮುಡದರ ಅಂತ ನೆನೆಚ ಆ ಇಂದಿರನವರು ಏನು ಮಾಡಿದರು ಆ ಕೋಪ ಒಂದು ತನ್ನೊಡಿ ತಲೆಗೆ ಉಚ್ಚಗತ್ತಿ ಬಂದು ಮೇಯ ಊದಿಸಿದರು ಆಗ ಜಾಡು ಮೇ ಆ ಜಡದರ ಆ ಜಡವ ಮೇಯ ಬಂದು ಈಗ ಎತ್ತ ಮಾಡಿರೋ ಮಕ್ಕಳು ಅತ್ತೆಂದು ನೋಡೋನೆ ಆಗ ಕೃಷ್ಣರು ಬಂದು ಆ ಗೋಬಾರ್ತರ ಮಲೆ ಹಿಡಿತು ಆ ಮೇಯೆಲ್ಲವ ತಾಂಗಿದರು ಅಂತ ಇದ್ರು ಆ ಇತ್ತಮ ಕಡನೆ ಇದೆಲ್ಲ ಬಂದು ಆ ತಾಂಗಿದ ಶಕ್ತಿ ಬಂದು ಬಿಡಾನೆ ಇದನ್ನು ಏನಂದ ಈಗಿರ ಅಂದಲೇ ಅಡುತ್ತು ಅಂದ ಕೃಷ್ಣರ ಸಾರೆ ಒಳ್ಳೆ ಶಕ್ತಿ ಅಟ್ಟಿತು ಅದನ್ನು ನೋಡೋದ ರಸಲೀಲ ಎಂಬುದು ಆ ಶಕ್ತಿಯು ಆ ಆಣ್ಮ ಶಕ್ತಿಯು ಜಾಸ್ತಿ ಆಡೋನೆ ಏನು ಮಾಡಿದರು ಎಲ್ಲ ಪಗುದಿಯು ತನ್ನೆಲ್ಲ ಕಾಪಾತು ಮುಡಿಂಚರು ಆ ಪೊರುಪು ತನ್ನ ಸರ ಅಟ್ಟಿತು ಏಕೆಂದರೆ ಈ ಮಕ್ಕಳೆಲ್ಲವೂ ಕಾಪೋದು ಎನ್ನುಡಿ ಕಡಿಮೆ ಸರಿಯಾ ಈ ರಜಭೂಮಿದೋಗೆ ದಾರ ಇದ್ದಾರಿಯೋ ಈ ಗೋಕುಲ ಭೂಮಿದಾಗ ದಾರ ಇದ್ದಾರಿಯೋ ಅತ್ತನೇ ಆ ಮಕ್ಕಳೆಲ್ಲವ ಒಂದೊಂದು ಉಯಿರು 84 ಲಕ್ಷ ಜೀವರಾಶಿಗಳು ಕಾಪೋದೆ ನೋಡಿ ಕಡಿಮೆ ಆಡದೆ ಅವಕ್ಕೆ ಏ ಟೈಮದಾಗ ಮೇ ಬೇಕು ಬಿಸಿಲು ಬೇಕು ನಾಲು ಬೇಕು ಅವಕ್ಕಾಗ ಒಳ್ಳೆಯ ತಿಂಬುದಾಗ ಹಿಟ್ಟು ಬೇಕು ಅವಕ್ಕೆ ವ್ಯವಸಾಯ ಬೇಕು ಅವಕ್ಕೆ ನೀರು ಬೇಕು ಎಂಬುದನ್ನ ಆ ಪಾದುಗಾಪ ತನ್ಮೆಲ್ಲ ಎನ್ನೋಡಿ ಕಡಿಮೆ ಆಡದೆ ತಂದಾಗಿ ಆಗ ಪೊರುಪೆತ್ತಿ ಆ ಮಲೆಯ ಕಾತು ಬಂದರು ಆಗ ಮೊದಲದೋಗೆ ರಾಮನ ಅವತಾರವೆತ್ತಿದ ಅದು ಇಂದು ದೇವರು ಇಂದು ಕೃಷ್ಣರ ಅವರ ಎತ್ತಿ ಬಂದು ಆ ಕೃಷ್ಣ ಲೀಲೆದೋಗೆ ಆಗ ಏನೇನ ತನ್ನಲ್ಲಿ ಮಾಡಿದ್ರು ಆಗ ಅದೇ ಮಾಕೆ ಆ ಕೃಷ್ಣಗೂ ತಗೊಂಡಾಗ ರಾಧೆಯೂ ಇದ್ದರು ಆಗ ಎರಡು ಮನಸ್ಸು ಶಿವನು ಶಕ್ತಿ ಸೇದಲೆ ಎತ್ತೆ ಬಂದು ಈ ಒಳ್ಳಂಗಾಟರವು ಅದೇ ಮಾಕೆ ಅನ್ನಂಗ ರಾಧೆಯು ಕೃಷ್ಣರು ಸೇವನೆ ಒಡಲ್ ಬೇರಾಲಿಯು ಉಸಿರು ಒಂದು ಮಾಕೆ ಎರಡ ನಡುವನ ಉಣರ್ದರು ಅಂತ ಇದ್ದರು ಆಗ ಇದೆಲ್ಲ ತನ್ಮೆ ನೋಡೋರೆ ಏನಾಗ ಅಂದರೆ ಇದೆಲ್ಲ ಸ್ವಾಮಿ ಕಡೆಗಿದ ಇದು ಪ್ರಣವ ಭೂಮಿ ನಂಗೆ ನೀಲಗಿರಿ ಇತ್ತಮಾಕೆ ಒಂದು ಸಿಂಗರವಾನ ಒಂದು ಮಲೆದೋಗೆ ನಂಗೆ ಹುಟ್ಟಿದ ನಂಗೆ ಆ ಗೋವರ್ತನ ಮಲೆದೋಗೆ ಏನೇನ ಒಳೆಲ್ಲ ಆಡದೆಯೋ ಅದೇ ಮಾಕೆ ನಂಗೆ ನೀಲಗಿರಿದೋಗಿ ಈಸೆಗೆ ಒಳೆಲ್ಲ ಸಿಕ್ಕಿ ಒಂದು ಒಳಮೆಲ್ಲ ಆಡದೆ ನಂಗೆ ದಾರ ಮಕ್ಕ ಅಂತ ಕೇಪನೆ ಎಲ್ಲವೇ ಆ ಗೋವರ್ತನಗಿರಿ ಆ ಪ್ರಣವಗಿರಿ ಎಂಬುದಾಗಿ ಅಂದ ನೀಲಗಿರಿಯೋ ಗೋವರ್ತನ ಮಲೆಯೋ ಎಲ್ಲವೇ ಒಂದು ಸೇದು ನಡದೆ ಅತ್ತೆ ಮನೆ ನಂಗೆ ಹಾಲುನ ಮನಸ್ಸು ನಂಗೆ ಬಡವಕುಲ ಮಕ್ಕಳೆಲ್ಲ ಅವರುடைய ಒಳ್ಳೆಯ ಮನಸ್ಸು ನಂಗೆ ದಾರ ಬಂದಲ್ಲಿ ಇಲ್ಲೇಂದಾದೆ ನಂಗೆ ಮನೆ ಅಟ್ಟ ದಾನ ಧರ್ಮ ಕೊಟ್ಟು ಅವಕ್ಕಾಗ ಆ ಇಟ್ಟವ ಕೊಟ್ಟು ಆ ಅರುಪಗ ನೀರವು ಕೊಟ್ಟು ಅವಕ್ಕೆ ಬಟ್ಟೆ ಕೊಟ್ಟು ಮಾಡಿದ ಆ ಪರಂಪರದ ನಂಗೆ ಬಂದವಕ್ಕ ನಂಗೆ ಎತ್ತಾಗಿನವಕ್ಕೆಲ್ಲ ಆಸಾಗ ಬಂದು ದಾನ ಧರ್ಮ ಮಾಡಿದ್ದಾರೆ ಆ ದಾನ ಧರ್ಮ ಅಂತ ಇಂದು ನಂಗೆವ ಕಾತು ನೋಡದೆ ನಂಗೆ ಕೊಲವ ಕಾತು ನಡೆದೆ ಅಂತ ಈರ ಆ ಇತ್ತಮಾಕೆ ನಂಗೆ ಇಂದು ಇಲ್ಲದಲ್ಲದೆ ಇನ್ನೂ ನಂಗಾಲ ಮುಡ್ದಳು ನಂಗೆ ಮನಸಾಚಿಗೆ ತೊಗೊಂಡಂಗೆ ಏದು ಒಳ್ಳಿತ್ತು ಏದು ಒಲ್ಲ ಅಮ್ಮಗೆ ಬಂದು ದ್ರೋಹ ಮಾಡಬೇಡ ನಿಮಗೆ ಪಾಪ ಮಾಡಬೇಡ ಸರಿಯಾ ನೀ ಅಟ್ಲೆ ಕೊಡು ಇಲ್ಲೇ ಅಂದರೆ ಇಲ್ಲೇಂದ ಹೇಗೆ ಬಿಡು ಸರಿಯಾ ನೀ ಬಂದು ಈಸಿಟ್ಟು ಮಂದನ ಕೂಡ ಏಮಾತ ಬೇಡ ಅಮ್ಮಗೆ ನಾವು ಮುಡಿ ಮನಸ್ಸೆ ಕಷ್ಟಪಡ್ತಾ ಬೇಡ ಎಂಬುದನ್ನು ನಂಗೆ ಎತ್ತ ಏನಕ್ಕೆ ಹೇಗಿದ್ದಾರೆ
ಆಗ ಒಂದೊಂದು ನಂಗೆ ವಿಶೇಷವಾಗಿ ಬಂದು ಏದು ಉಳಿತು ಒಲ್ಲ ಅಂಬೋದನ್ನ ನೀ ಅರದೆ ಅದನ್ನು ಅರ್ಧದಂಗೆ ಜೋಲಿ ಮಾಡೋತೆ ಅನ್ನುತ್ತಾ ನಂಗೆ ಸ್ವಾಮಿಕ ಒಂದು ಸತ್ಸಂಗದಾಗ ಓಪನಿಯೋ ಎಲ್ಲದೋಗಿಯೋ ಅವಕ್ಕೆ ಬಂದು ನಂಗೆ ಎತ್ತೆ ಇದ್ದಲೆ ನಂಗೆ ನಾಡು ಒಳಗೆ ಅಟ್ರ ತನಿ ಮನೆ ನೋಡಿಯ ಆ ಒಳುಕುತ್ತಾ ಇಂದು ನಾಟ ಕಾಪಾತಿ ನಡೆದೆ ನಂಗೆ ಮನೆ ಕಾಪಾತಿ ನಡೆದೆ ಎಂಬುದುಗ ಅದು ಉದಾಹರಣವಾಗ ಸ್ವಾಮಿಕ ಅವ ಕೂಡ ಆ ಸೇವೆ ಗುಣ ಎಲ್ಲ ಹೋಗಿ ನಡೆದೆ ಏನೇನ ಸೇವೆ ಮಾಡೋದು ಆ ಸೇವೆ ಮಾಡೋನೇ ನಂಗೆ ಮನಸ್ಸು ತೃಪ್ತಿಯಾರ ಆಗ ನೀ ಉಯರ್ந்த ನೆಲೆಗೆ ಬಪ್ಪೋದುಗ ಕಾರಣ ಇದು ಅಂದಲೇ ಆ ಸೇವೆ ಮನಪಾನ ಮ್ಯಾಟ್ ಅಟ್ಲತ್ತ ನೀ ಬಂದು ಉಯರ್ந்த ಎಡೆಗೆ ಬಪ್ಪೋದು ಮೂಡಿದ್ರ ನಾ ತಿಂದು ನಾ ಒರಗಿ ನಾ ಎನ್ನ ಮನೆ ಎನ್ನ ಕೂಸೊಂದು ಇದ್ದುಪ್ನಂದಲೇ ಆಗ ಈ ಒಲಗೆ ಏನಗ அதெல்லாம் வந்து சுயநலமாக விட்டுறா நாங்கள் பொதுநலாக ஓப்பது முதல்ல நாங்கள் ಇತ್ತಮಕ್ಕೆ ಅವು ಪೊದುವಾನ ಸೇವೆಯೆಲ್ಲ ಮಾಡೋದು ಮಕ್ಕಳೆಲ್ಲ ಉಳ್ಳಿತು ಮಾಡೋದು ಎಲ್ಲ ಉಳ್ಳಿತು ನೆನಚೋದು ಎಂಬುದುತ್ತಾ ಸ್ವಾಮಿಯು ಕೂಡ ಎಣ್ಣೆಬಾಯಿಂಡದೆ ಅದನ್ನು ಅವಕ್ಕೆ ಒಂದೊಂದು ಜನವು ನೆರವೇರಿಸಿದ್ದಾರೆ ಮಾಡಿದ್ದಾರೆ ಮುಡಿದಳವುಗ ಎಲ್ಲಾಗ ಏನು ಮಾಡೋದು ಒಂದು ಅನ್ನ ಸೇವೆ ಅಲ್ಲಿಯೋ ಮರುತುವ ಸೇವೆ ಅಲ್ಲಿಯೋ ಕಲ್ವಿ ಸೇವೆ ಅಲ್ಲಿಯೋ ಅವಕಾಲ ಮುಡಿದನ ಮಾಡೋನೆ ಅದನ್ನು ನಂಗೆ ಏತಿ ಉಂಡಿದ್ದ ಆಗ ನಂಗೆ ಎಲ್ಲ ಸೇವನೆ ಇನ್ನೂ ಆ ಸೇವೆ ಬಂದು ದುಡ್ಡಿರಾಂಬುದನ್ನುತ್ತಾ ನಂಗೆ ಈ ಸಾಯಿನ ಗವದ ಮಾತುದಾಗೆ ಅಪ್ಪರ ಸಿರಪಾಗಿಂಡಿದ್ದಾರೆ ಅಡುತ್ತದು ನಂಗೆ ಸಾಯಿನ ಆ ಗವದ ಮಾತು ತುಂಬ ನಂಗೆ ನಿಗಲ್ಚಿ ಹೋಗಿಂಡೋಡನೆ ಅಡುತ್ತದಾಗ ನಾ ಒಂದು ಮನಸ್ಸಾಕ್ಷಿ ನಂಗೆ ಎತ್ತೆ ಆಡೋದು ಆತ್ಯಂಬುದನ್ನ ಸ್ವಾಮಿಕ ಈಗ ವಿಡಿಯೋದಾಗೆ ಹೇಗೆ ಹೋದಾರ ಅದಕ್ಕೆ ಮೇಲೆ ನಂಗೆ ಬೆಳಕು ನೋಡೋಣ. ಓಂ ಶ್ರೀ ಸಾಯಿರಾಮ್. ಬಡುಕುಲ ಎಂಬ ದೇರ್ಕುಲ ಮಕ್ಕಳೆಲ್ಲಾಗೂ ನಂಗೆ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ ಮನಸಾಕ್ಷಿಪತಿ ನೋಡುವೋ ಎಲ್ಲ ಎಡೆ ಇಬ್ಬ ದೇವರುತ ನಂಗೆ ಮನಸಾಕ್ಷಿಯವು ಇದ್ದಾರೆ. ನಂಗೆ ಒಂದು ತಪ್ಪು ಮಾಡಲಿ ಮನೆ ನಂಗೆ ದಾರುಗೂ ಅಂಜ ತೇವಿಲ್ಲ ನಂಗೆ ಮನಸಾಕ್ಷಿಗೆ ಅಂಜಲಿಯೇ ಪೋದು ನಂಗೆ ಆ ತಪ್ಪು ಮಾಡಾರು ನಂಗೆ ಒಬ್ಬ ದ್ರೋಹ ಮಾಡುವನ ಸೇತಿ ನಿನಗೆ ಮನಸಾಕ್ಷಿ ಅಡದೆಯ ಅಂತ ಕೇಳ್ತಾರ. ಏಕಂದರೆ ಮನಸಾಕ್ಷಿ ಅಡುಗವಕ ದ್ರೋಹ ಮಾಡಾರು. ಒಂದು ಜನ ರಾಮಕೃಷ್ಣ ಪರಮಹಂಸರ್ ತನ್ನ ಸೀಡರ ಎಲ್ಲವ ಕೊರಿಸಿ ದಾರುಗೂ ಅರಿಯಾದಂಗೆ ಅಕ್ಕೊಕ್ಕರ ಮನೆಯಿಂದ ಒಂದು ಪಿಡಿ ಅಕ್ಕಿ ಎತ್ತಿನ ಬಾರಿವಿಂದ ಹೇಗ್ಯಾರ. ಒಂದು ವಾರ ಗಿಂಡಾಡು ತನ್ನ ಸೀಡರುಗಳೆಲ್ಲವೂ ಕೈಪಿಡಿ ಅಕ್ಕಿಯೋಡ ಬಂದಾರ. ಅದ್ರಾಗ ಒಬ್ಬ ಮಟ್ಟು ಬುರುಕೈನ ಬಂದಾರ. ಆ ಅಕ್ಕಿ ಎತ್ತಿ ಬಂದವಕ ಎಲ್ಲವೂ ಏದೋ ಒಂದು ಸಾಧಿಸಿದಂಗೆ ಸಂತೋಷ ಪಟ್ಟಾರ. ಬುರುಕೈನ ಬಂದ ಸೀಡರ್ ಮಟ್ಟು ಅಮೀದಿಯ ನಿದ್ದರು. ರಾಮಕೃಷ್ಣ ಪರಮಹಂಸ ತನ್ನವ ನೋಡಿ ಕೇತಾರ, ನೀ ಏಕ ಒಂದೂ ಎತ್ತಿ ವೆಪ್ಪಲೆಂದು ಅದಗ ಆ ಸೀಡರ್ ಹೇಗ್ಯಾರ ಎನವ ಹೊರಾಸ ಒಂದು ದಾರು ನೋಡ್ಲೆ ಆಲೆ ಹೋಗ ಸಡುವ ಎನ್ನ ಮನಸಾಚಿ ಎನವ ನೋಡಿ ಅಂತಾನೆ ಆಡದೆ. ಅತ್ತೆ ಆಪನೆ ಒಂದು ಪಿಡಿ ಅಕ್ಕಿ ಆಲಿಯು ದಾರುಗೂ ಅರಿಯಾದೆ ಮಾಡುದು ಎಂಬುದು ತಪ್ಪುತ್ತ ಅದನ್ನ ನಾವು ಮಾಡುದಿಲ್ಲ. ಮಾಡಿದ ತಪ್ಪ ಹೊರಾಸನ ಇಬ್ಬಕ ದಾರು ಅರಿಯಾಗಲೆಯೋ ಅವಕ್ಕೊಕ್ಕರ ಮನಸಾಚಿ ನೋಡಿ ಅಂತಾನೆ ಆಡದೆ. ಒಳ್ಳಗ ಓರಿಡಿವಿ ಓಸನೆ ಮಾಡಿವಿ ಎಲ್ಲವೇ ಒಳ್ಳಿತ ನೋಡಿವಿ. ಸಾಯಿರಾಮ್. ಸ್ವಾಮಿಕ ವಿಡಿಯೋದಾಗೆ ಆ ಮನಸ್ಸಾಕ್ಷಿ ಎಂಬುದು ನಿನಗೂ ಸಾಡದೆ ಅದು ಒಳ್ಳಿತು ಮಾಡಲಿಯೋ ಒಲ್ಲ ಮಾಡಲಿಯೋ ದಾರ ಅರ್ಧಲ್ಲಿಯೋ ಅರೆಯದಲ್ಲಿಯೋ ನಿನ್ನ ಮನಸ್ಸಿಗೆ ಅದು ಏನು ಎಂಬುದು ನೀ ಅರ್ಧ ತಾನೆ. ಆಗ ಇದು ದಾರ ಕೂಡ ನಂಗೆ ಹೇಗೋದು ಅಂದಲೇ ಸ್ವಾಮಿ ನೋಡಿನ ಮನೆ ದಾರು ಅರಿಯಾದಲ್ಲಿಯೋ ಸ್ವಾಮಿ ನೋಡಿನ ನಂಗೆ வாழ்க்கை ಎಲ್ಲವೇ ಒಂದು ಮறைமுகವಾன வாழ்க்கை. ನಂಗೆ ತಪ್ಪು ಮಾಡಿಟ್ಟು ಮಾಡಲೇಂದಲಿಯೋ ಅದು ನಂಗತ್ತ ಉಳ್ಳಿತು ಮಾಡಣ ಒಲ್ಲ ಮಾಡಣ ಅದೆಲ್ಲಾಗ ದೇವ್ರತ ಸಾಕ್ಷಿಯಿಂದ ಈಗಿನ ಆಗ ಇದು ದೈವಿಕ வாழ்க்கை ಬಪ್ಪನೆ பொது வாழ்க்கைಗೆ ಬಪ್ಪನೆ ನಂಗೆ ಪಾರ್ವೆ ನಂಗೆ ವಿಶಾಲ ಮಾಡೋದು ನಂಗೆ ಎಣ್ಣವ ಬಂದು ತೂಯ್ಮೆ ಹಾಕೋದು ಆ ಕೆಟ್ಟ ಎಣ್ಣೆ ಬಂದು ನಂಗೆ ಸರ್ ಅಡ ಕೊಡೋದು ಆ ಕೆಟ್ಟ ಎಣ್ಣೆ ಅಡ ಅಡದ ನಂಗೆ ವೇದ ಬಂದು ಅಳಿಚೀರ ಅಂತ ಈಗಿರ ಆಗ ನಿನ್ನವ ತೂಯ್ಮೆ ಮಾಡೋದುಗ ಏನ ಬೇಕು ನಂಗೆ ಒಂದು ಒಳ್ಳೆ ಧ್ಯಾನವು ಒಂದು ಒಳ್ಳೆ ಭಕ್ತಿಯು ನಂಗೆ ಮಾಡೋ ಸೇವೆ ಎಲ್ಲ ಆ ಕಡಿಮೆ ಉಣರ್ವೋಡ ಮಾಡಿ ನಂಗೆ ಮಾಡೋ ಕೆಲಸ ದಾರಿಗೂ ಒಂದು ತೀಮೆ ತರಾದಂಗೆ ಅಂದಲೇ ಅವಕ್ಕೆ ಒಲ್ಲದು ಬರಾದಂಗೆ ಉಳ್ಳಿತು ಮಾಡಿಪ್ನೆ ಅಂದಲೇ ಅದುವೇ ಅಪ್ಪರ ದೊಡ್ಡ ಪುಣ್ಯ ಅಂತ ಈಗೀರ ಆಗ ಅದನ್ನು ನೋಡೋನೆ ಆಗ ಮನಸ್ಸಾಕ್ಷಿ ಬಂದು ಏಸಗ ವಲಿಮೆ ಅನ್ನೋದು ಅತ್ಯಂದನ ಒಂದು ಕುನ್ನ ಕದಮಲ ನೋಡೋನೆ ಆಗ ಒಂದು ಒಬ್ಬನುடைய ಮನಸ್ಸಾಕ್ಷಿ ಬಂದು ಅವನುடைய ತನ್ಮೆಯ ಮಾತೋದೆ ಅದು ವಲಿಮೆಯಾನ ತನ್ಮೆಯ ಇಲ್ಲ ಬಂದು ಅದು ವಲಿಮೆ ಕುறைந்தದ ಅಂದು ನೋಡೋನೆ ಅದು ಮನಸ್ಸಾಕ್ಷಿ ತರದಿಂದ ಈಗೀರ ನಂಗೆ ಪಳೆಯ ಕಾಲದೋಗೆ ನಂಗೆ ವಾಲ್ಮೀಕಿ ಹಿಂಗೆ ಮುಂದು ಇಂದು ಕಂಬರಾಮಾಯಣವ ನಂಗೆ ಇತ್ತಮಾಕೆ ಓದೋದುಗ ತಂದದು ಬಂದು ವಾಲ್ಮೀಕಿಗಿರ ಆ ವಾಲ್ಮೀಕಿ ನೋಡಿಯ ಅದನ್ನು ತழுವಿ ಬಂದದುತ್ತಾ ಕಂಬರ್ ಬರದನಾಲ ಅದು ಕಂಬರಾಮಾಯಣದಿಂದ ಈಗೀರ ಆಗ ಮೊದಲು ವಾಲ್ಮೀಕಿ ಎತ್ತೆ ಇದ್ದ ಆರಂಭ வாழ்க்கை ಎತ್ತೆ ಇದ್ದಮ್ಮ ನೋಡೋನೆ ಆಗ ಕುನ್ನ ವಯಸ್ಸದೋಗೆ ತನಗೆ ಬಂದು ಮದುವೆ ಮಾಡಿ ಕುನವಿದ್ದಾರೆ ಮಾಡಿ ಎಂಬನೇ ತನಗೆ ಕುಟುಂಬ ಕಾಪಾತದಾಗ ಒಪ್ಪನೆ ತಾ ಬಂದು ಒಂದು ಕೊಳ್ಳೆಕಾರ ಅಂತ ಇದ್ದ. ಯಾಕಂದರೆ
ಆ ಕಾಡು ಪೌದಿಗೆ ಹೋದಾರ ಅಲ್ಲಿಗೆ ದಾರ ಎಲ್ಲ ಆ ಎಡೆಯ ಕಾಡ ತಾಂಡಿ ಹೋದಾರವು ಆ ಎಡದಾಗ ಹೋನ ಒಪ್ಪನೆ ದಾರಸಾರ ಆಗ ತಿಂಬುದಿಗೆ ಪೊರ್ಲಾಟ್ಲಿಯೋ ಹಣಾಟಲಿಯೋ ಅದನ್ನು ಕೊಳ್ಳೆ ಓದು ಅವಕವ ಕೊದ್ದು ಅವಕವ ಒಂದು ಅಂಜಿಕೆ ಬೆರೆಸಿ ಅವಕವ ಆಯುಧದೋಗ ಮೆರಟಿ ಆಗ ಇತ್ತಮಾಕತ್ತ ನೋಡಿ ವಾಡಿಕೆ ಮಾಡಿದ್ರು. ಆಗ ಇದೇ ಮಾಕ ಒಂದೊಂದು ಜನವೋ ನೋಡಿ ಆ ಬಾಳ್ಕೆ ಹೋಗಿಂಡೇ ಆಡವನೇ ಅಪರ ಜನ வாழ்ந்துಬಿಟ್ರು ಎಲ್ಲವೇ ಆಗ ಬಂದು ಆ ಕೊಳ್ಳೆ ಓದ ಪೊರ್ಲದೋಗತ್ತ ಕದ್ದ ಪೊರ್ಲದತ್ತ ತಿಂದುಕೊಂಡಿದ್ದಾರ. ಆಗ ಇದನ್ನು ನೋಡಿದ ಆಗ ಆ ವழிದೋಗೆ ಆ ಕಾಡು ಬಳಿಯ ಬಂದ ಒಂದು ನಾರದರು ಬಂದು ತನ್ನ ಹೆಸರು ರತ್ನಾಕರ್ ಅಂತ ಹೇಗೀರ ವಾಲ್ಮೀಕಿ ಹೆಸರು ಮೊದಲು ರತ್ನಾಕರೇ ನೀ ಏಕೆ ಇತ್ತಮಾಕ ಮಾಡಿಂಡಿದ್ದೆ ಆತಂದು ಕೇತಾರ. ಆಗ ನಾ ಇತ್ತಮಾಕೆ ನಾ ಎನ್ನುடைய ಕುಟುಂಬವನ್ನು ಕಾಪಾಡೋದಾಗೈತಾ ನಾ ಕೊಳ್ಳೆ ಓದು ಇತ್ತಮಾಕೆ ಕೆಲಸ ಮಾಡಿಂಡಿದ್ದೆ ಅಂದರೆ ಆಗ ಇದೆಲ್ಲ ಮಾಡಲದೊಂದು ಪഴി ಪಾವಗ ಬಂದರದಾಗ ನಿನಗೆ ಬಂದು ಒಂದು ಮನಸ್ಸಾಕ್ಷಿ ಕೆಡೆಯುವ ಇದೆಲ್ಲ ಪುಣ್ಯ ಅಲ್ಲ, ಧರ್ಮದ ಕಾರ್ಯ ಅಲ್ಲ. ನೀ ಪಾವವ ಸಂಭಾಳಿಸಿದ್ರೆ ನಾ ಈಗ ನಿನಗೆ ಬಂದು ನರಗತ ಬಂದರ ಆತಿಂದಾಗಿ ನಾರದರು ಎಲ್ಲ ಹೇಗೋನೆ ಇದು ಎನ್ನುಡಿಯ ಕುಟುಂಬಗಾಯ್ತನ ಮಾಡಿದೆ, ಎನ್ನ ಮನಗಾಯ್ತನ ಮಾಡಿದೆ, ಹೆಂಡ್ರಿಗಾಯ್ತ ಮಾಡಿದೆ, ನಮ್ಮ ಅಕ್ಕಗಾಯ್ತ ಮಾಡಿದೆ ಆತಿಂದ ಹೇಗಿರ. ಸರಿ ನೀ ಈಸಗ ಮಾಡಿದೆಲ್ಲ ಸರಿತಾ, ನೀ ಈಸಗ ಕದ್ದು ಮಾಡಿ ಎಲ್ಲವೂ ಮನಸ್ಸು ಕಷ್ಟಪಡಿಸಿ ಸಂಪಾದಿಸಿದ ಪೊರಳೆಲ್ಲ ಬಂದು ನೀ ಎತ್ತಿಂಡೋರ್ಲಿಯೋ ಮನಗೋಯ್ ಕೊಟ್ರೆ ತಾನೆ. ಆ ಮನಗೋಯ್ ಕೊಟ್ಟು ಎಲ್ಲತ್ತು ತಿಂದೀವಿ ಮಾಡಿಯೋ ಆಲ ಬಂದು ನಾಯಿಗ ನಿನಗ ಒಂದು ಪഴി ಪಾವ ಬಂದು ನಿನಗೆ ನರಗ ಅಂದು ಬಂದು ಬಿಡನೆ. ಆ ನರಗದೋಗಿ ಪಂಗ ಬಂದು ನಿನ್ನ ಕುಟುಂಬದೋಗಿ ಇಬ್ಬವಕ ನಿನ್ನ ಹೆಂಡ್ರನ್ನೂ ಕುನವಿ ಎತ್ತಿ ಇರಬಾ ಅಂದಾರ. ಹಾಂ ಅವಕ್ಕ ಎತ್ತಿ ಇರುತ್ತಾ ಇಂದು ನಾತನೇ ಇಟ್ಟೇಕಿನೇ ನಾತನೇ ಮಾಡಿನೇ. ಆಗ ಅದಲ್ಲ ಈ ಪಂಗು ಬಂದು ಅವಕ್ಕ ಸಾರಿ ಆಡದೆ ಅವಕ್ಕೂ ಎನಗೆ ಏಸಗ ಬಂದು ಆ ಬಂದು ಎನಗೆ ಕಷ್ಟ ಬಂದರವೋ ಆ ಕಷ್ಟದೋಗ ಪಂಗ ಎನ್ನುಡಿಯ ಎಂಡ್ರು ಎತ್ತೀಯ ಎನ್ನುಡಿ ಕುನವಿ ಎತ್ತೀರ ತಂದೆ ಈಗಿರ. ಸರಿ ಅತ್ತಮ್ಮಕಾಲಿ ನೀ ಕೇತು ನೋಡಿಟ್ಟು ಬಾ ತಂದೆ ಇದ. ಆಗ ಮನೆಗೆ ಬಂದಾರ. ಆ ಮನೆಗೆ ಬಂದು ಈಸಗ ಪೊರುಳು ಎಲ್ಲಿದ್ದು ಬಂದು ಒಂದು ಕೇಪನೆ ಅವಕ್ಕೆ ಹೇಗೀರ ನಾ ಇತ್ತಮಾಕೆ ಒಂದೊಂದು ಜನವು ಬಪ್ಪವ ಕೂಡ ಆ ಕೊಳ್ಳೆ ಹಿಡಿಚಿತ ಅವಕ್ಕೆ ಕೊದ್ದುತ್ತಾ ನೀನು ಎತ್ತಿನ ಬನ್ನೆ ಇಲ್ಲ ಅವಕಾಗ ಮನೆಗ ಅವಕ್ಕೆ ಒಡಂಬ ಮುಡಿಯಾದ ಬಂದುದಾರ ಹಾಗೂ ಹೆಸರು ಕೇಳ್ತಾರ. ನಾ ಎನ್ನ ಮನೆಗೆ ಬೇಕು ಅಂದ್ಬಿಟ್ಟು ಅವಕ್ಕೆಲ್ಲವ ಕೂಡ ಪೊರುಳಲ್ಲಿ ಈಸಿ ಬಂದುಬಿಟ್ಟನೆ ಮನೆ. ಆಗ ಇದೋಗೆ ನಿನಗೆ ಪಂಗು ಆಡದೆ ಮನೆ ತನ್ನ ಹೆಂಡ್ರು ಏಯ್ದ ಇದಗೂ ಎನಗೂ ಪಂಗು ಇಲ್ಲೇ ಕುನವೇ ಇದ್ರು ಇದು ಬಂದು ಹೆಂಗಾಗಿ ಇಲ್ಲೇ ತಂದೆಗಿ ಅವಕ್ಕೆ ಕುಟುಂಬ ಏದ್ರು ಅಂತ ಹೇಗೀರ. ಆಗ ಅತ್ತಮಾಕ ಆಡೋನೆ ಆಗ ಇದೆಲ್ಲ ಬಂದು ನೀ ಮಾಡಿದ ಪಾಪತ ಆಗ ನೀ ಇಟ್ಟು ಕೊಡೋಣ ಅವಕ್ಕೊಂದು ಹೇಗುಲೆ ನಾಯಿಗೆ ಪழிಪಾ ಬಪ್ಪನೆ ಅವಕ್ಕೆ ಅದಕ್ಕೆ ನಾ ಪೊರುಪಲ್ಲ ಅಂತ ಹೇಗೋನೆ ಇದೆಲ್ಲ ದಾರಗೋಯ್ ಸೇದರ ಅದು ನಿನಗತನ ಬಂದು ಸೇದರ. ಆಗ ಪഴി ಬಂದು ಆಗ ನರಗಾಂಬು ದಾರ ಸಿಕ್ಕಿರ ನಿನಗತ ಸಿಕ್ಕಿರ ಮನೆ ಅಂದುತ್ತಾ ಉಣರ್ದರು. ಆಗ ಏನು ಮಾಡಿದರು ಇದಿಗೆ ಮೇಲೆ ತಪ್ಪು ಮಾಡಿಕೊಡೋದೊಂದಿಗೆ ನಂಗೆ ಮನಸ್ಸಾಕ್ಷಿ ನಂಗೆ ಅರದರೈತಿಂದ ಏನು ಮಾಡಿದ್ರುಂಬ ಅದೆಲ್ಲವ ಆ ಕೊಳ್ಳೆ ಹೂವ ಆ ಗೆಲ್ಚೆಲ್ಲ ಬಿಟ್ಟು ಹೋಗಿ ಧ್ಯಾನದೋಗ ಕುಳಿದ್ರು. ಆ ಧ್ಯಾನದೋಗ ಕುಳುವನೆ ಆ ದೇವರ ನೆನಚಿ ಏನೋ ಇಂದು ಮುಂದೆ ತಪ್ಪು ಮಾಡಿದಲಿಯೋ ಆ ತಪ್ಪೆಲ್ಲವನ್ನ ಒಂದು ಎತ್ತಿ ನಾವು ಕಾಪಾತು ಸ್ವಾಮಿಯಿಂದಾಗಿ ಧ್ಯಾನ ಕುಳುವನೆ ಅಪ್ಪರ ಜನ ಕುಳಿದಿಂದಡೆ ಆ ಎರುಂಬು ಕೂಟೆಲ್ಲ ಸುತ್ತಿ ಓದಿತ್ತು. ಅದಕ್ಕೆ ಮೇಲೆ ಅದು ಪುತ್ತು ಮಾಕ ಬಂದಿತ್ತು ಒಂದು ಗೀರ. ಅದಕ್ಕೆ ಮೇಲೆ ಬಂದು ಮತ್ತವ ಕೂಡಿ ಕಾಂಚಿ ಹಿರೇಮುಡಿ ಅಂದು ಕಾಂಚಿ ಕೊಟ್ಟು ಅದ ಮೇಲೆ ತನ್ನ ಜ್ಞಾನವು ಕೊಟ್ಟು ಆ ಬಂದ ಮುನಿವರೆಲ್ಲ ಜ್ಞಾನವು ಕೊಡೋನೆ. ಅದಕ್ಕೆ ಮೇಲತ್ತ ಆ ಜ್ಞಾನದಾಗ ಬಂದು ಬಿಡೋನೆ ಕೊಳ್ಳೆಕಾರನ ಇದ್ದ ಒಂದು ವಾಲ್ಮೀಕಿ ಇಂದು ಒಂದು ಕಂಬರಾಮಾಯಣ ಬರಬಾಳುವಾಗ ಬಂದುದಾರೆ ಎಂಬ ಒಂದು ಪುರಾಣ ಕಥೆಯ ಹೇಗೀರ. ಆಗ ಅತ್ತಮಾಕ ನಂಗೆ ನೋಡೋನೆ ಇಂದು ತನ್ನ ಏನು ಉರಿತಿತ್ತು ಅಂದರೆ ಆ ಮನಸ್ಸಾಚಿತ ತನ್ನ ಉರಿತಿತ್ತು. ಆಗ ಇದು ತಪ್ಪುತ್ತವಾದ ಉಣರ್ದಾಗಿಂದೋಡು ಆ ನೆಲಮೇ ಬಿಟ್ಟು ಆ ತನ್ಮೆ ಬಿಟ್ಟು ನಾ ಬೇರೆ ತೊಳಿಲು ಮಾಡಿಬಿಡೋದು ಒಂದು ಬಪ್ಪನೆ ಇಂದು ಉಲಗವೇ ತಪ್ಪ ಇಂದ ಹೋದ ಒಂದು ನಂಗೆ ಒಂದು ರಾಮಾಯಣ ಭಾವಕ್ಕೆ ತಂದುದಾರೆ. ಅದು ಏಸಗ ಸಿಂಗಿರಾಡದೆ ಇದು ಏನದೋಗ ಸಿಕ್ಕಿತ್ತು ಅಂದರೆ ಆ ಮನಸ್ಸಾಕ್ಷಿದೋಗತ್ತೆ ಸಿಕ್ಕಿತ್ತು. ಆಗ ನಂಗೆ ಮಾಡೋದು ಉಳಿತಾ ಒಲ್ಲವ ತಪ್ಪು ಮಾಡಣವ ಇಲ್ಲಯ್ಯ ಅದನ್ನು ಎತ್ತೆ ಎಂಬುದನ್ನು ನೋಡೋನೆ ಧಾರವ ಕೇತಲಿ ಅರು ಮುಡಿಯ ಅದು ಸಾಕ್ಷ್ಯ ಬಂದು ಅದು ಮನಸ್ಸದೋಗೆ ಆ ಎಣ್ಣತ್ತ ಕಾರಣ ನೀವು ಮಾಡೋ ಸೆಗೆಲ್ತಾ ಕಾರಣ ಅಂದಾಗಿರ ಇದೆಲ್ಲವ ನಂಗೆ ಬಿಟ್ಟು ಹೋಯ್ಪಣೆ ಅಂದಲೇ ಉಳ್ಳಿ ತೊಗೊಂಡಂಗೆ ಗೆಲ್ಚ ಮಾಡಿಟ್ಟು ಹೋಯ್ಪಣೆ ಅಂದಲೇ ನಂಗೆ ಮಾಡೋ ದಾರು ಮನಸ್ಸು ಕಷ್ಟಪಡೋದು ನಂಗೆ ಮಾಡಿಬಿಟ್ನ ಅಂದಲೇ ಅದುವೇ ನನಗೆ ದೊಡ್ಡ ಪುಣ್ಯ ಕಾರ್ಯ ಅಂತ ಹೇಗೀರ. ಅದನ್ನತ್ತ ಸ್ವಾಮಿಕ ನೀನು ಒಂದು அவருடைய எண்ண தூய்மையாப்பனே நின்னுடைய செயல் வந்து ஒள்ளங்கட்டுற நின்ன செயல் ஒள்ளங்கட்டல நாக்காக எடுத்துறா
ನಾಲ್ಕಾಗಿಡத்தில் ನಿನ್ನ வாழ்த்தவனே ನಿನಗ ಆ ಪುಣ್ಯ ಬಂದು ಸೇದರ ಅದು ನಂಗೆ ಮಕ್ಕ ಕಾಲಗೂ ಹೋರಾತೆಂಬುತ್ತ ಒಂದೊಂದು ಜನದೋಗಿಯೋ ಸಾಯಿನ ಗವದ ಮಾತೋದೋಗೆ ಸೋಮೆ ಕೇಗಿಂಡಿದ್ದಾರೆ ಅವಕ್ಕೆ ಎಲ್ಲ ಮಾತಾಡನಿಯೋ ಸತ್ಸಂಗಾಲಿ ಸರಿ ಮತ್ತಾಡಲಿ ಸರಿ ಅವಕ್ಕುಡಿಯ ವಿழிப்புணர்வு ನೆಲೆಯ ಬಂದಿತ್ತು ಮಕ್ಕ ಅಡಬುದುಂಬುದನ್ನು ತಾಯ್ತಾ ಅವಕ್ಕೆ ಹೇಗಿಂಡಿದ್ದಾರೆ ಅದನ್ನೊಡನೆ ಸಾಯಿನ ಗವದ ಮಾತು ತುಂಬ ಸ್ವಲ್ಪೊழுವುದಕ್ಕೆ அடுத்து நாங்கள் தலைப்பினோடனே நாங்கள் பொறுப்பு உந்தகிற ஏன பொறுப்பு வந்து ಒಂದು ದೈವಿಕ பொறுப்பு பற்றியா நம்மளுடைய விழிப்புணர்வு சுவாமிக்கு ಈಗ ವಿಡಿಯೋದಾಗ ಹೇಗೋದಾರ ಅದಕ್ಕೆ ಮೇಲೆ ಅದನ್ನುடைய ವಿಳಕು ಹಂಗೆ ನೋಡೋಣ. ಓಂ ಶ್ರೀ ಸಾಯಿರಾಮ್. ಬಡವಕುಲ ಎಂಬ ದೇರ್ಕುಲ ಮಕ್ಕೆಲ್ಲಾಗೂ ಈಗ ಗೌತಮಿದ ನಮಸ್ಕಾರ ವೇಗಿಂಡು ಇಂದಿನ ಜನ ನಂಗೆ பொறுப்பு பற்றி ನೋಡುವೋ. ಈ ಭೂಲೋಕನ ಹುಟ್ಟಿದ ಒಬ್ಬೊಬ್ಬಗೂ ಒಂದೊಂದು பொறுப்பு ಆಡದೆ. ಅಪ್ಪಕಾರಗ ಕುಟುಂಬವ ನೋಡುವ பொறுப்பு, ಅವ್ವ ಕಾರ್ತಿಗ ಮಕ್ಕವ ನೋಡುವ பொறுப்பு, ಕುನೆವೆಗ ಒಳ್ಳಗ ಪಡಿಪು ಕಾಪುದುಮ பொறுப்பு. ಇತಮಾಕ ಒಬ್ಬೊಬ್ಬಗೂ ಒಂದೊಂದು பொறுப்பு ಎಲ್ಲ ಕಾಲಘಟ್ಟನವು ಅಟುಂತಾಡದೆ. ಒಬ್ಬ பொறுப்பா ಇಲ್ಲಾದಲೆ ಅವರ வாழ்க்கையோக ದುಃಖ ಪಡೋನಂಗೆ ಆಯ್ಟ್ರ. பொறுப்பா ಇಬ್ಬವಕ ಆಡುವ ಮಾತು, ಗೀಬ ಗೆಲ್ಸ, ಕಾಲಜಾಮ ಈ ಮೂರ್ನವು ಸರಿಯಾ பயன்படுத்திಯಾರ. ಈ ಉಲಗ ರೀತಿಯಾನ ಆಡುವ பொறுப்பு ಎಲ್ಲಾಗೂ ಬಿಡ ಆ ದೊಡ್ಡ பொறுப்பு ಈ ಭೂಲೋಕಗ ಬಂದ ಉದ್ದೇಶವಾದುದು ಆ ದೇವರ ಉಣಂದು ತನ್ನ ಪಾದವ ಇಡುಪುದುತ್ತ ಆ ಉಣ್ಮೆಯಾದ பொறுப்பு ಒಳ್ಳೆಗ ಓರಿಡಿವಿ, ಓಸನ ಮಾಡಿವಿ, ಎಲ್ಲವೇ ಒಳ್ಳಿತಾ ನೋಡಿವಿ. ಸಾಯಿರಾಮ್. ನಿಂಗೆ ಸ್ವಾಮಿಗೆ ಇದ ಕರುತ್ತಲ್ಲವ ವಿಡಿಯೋದಾಗೆ ನೋಡಿದಾರಿ. ಅದುದೋಗೆ ಒಂದು பொறுப்பு ಎಂಬುದು ಏನ ಸಾಧಾರಣ பொறுப்பு ಬೇರೆ, ದೈವಿಕ பொறுப்பு ಬೇರೆ. ನಂಗೆ ಕುಟುಂಬಕ್ಕೆ ಮಾಡೋದು, ಕುನವಾಗ ಮಾಡೋದು, ಮಕ್ಕಳಿಗೆ ಮಾಡೋದು ಬಂದು ನಂಗೆ ಮನೆ பொறுப்பு ಆಡೋಕ್ಕೂ ಅಲ್ಲ, ಅದನ್ನು ತಾಂಡಿ ಬಂದು ಸಮುದಾಯಿಗೆ ಮಾಡೋದು, ಉಲಗ ಮಕ್ಕಳಿಗೆ ಸೇವೆ ಮಾಡೋದು ಅತ್ತೆಂಬ ನಿನಗೊಂದು பொறுப்பு ತಂದುಬಿಟ್ಲೆ ಅದನ್ನು ಸರಿಯಾಗಿ ಮಾಡೋನೆ ನೀ ಬಂದು ದೈವಿಕ பொறுப்பு ಒದಗೋಗ್ಬಿಟ್ರೆ. ಆಗ ನಂಗೆ ಮನೆ ನೋಡೋದು ಅದಕ್ಕೆ ಮೇಲೆ ನಂಗೆ ಸಮುದಾಯ ನೋಡೋನೆ ನಂಗೆ ಎಣ್ಣೆಲ್ಲ ಏನಾರ ಅಂದಲೇ ಆ ಉಳ್ಳಿ ನೆಲಮ್ಮಗೆ ಮೇಲೆ 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 ಒಯ್ಂಡಟ್ರ. ಆಗ ಅದನ್ನ ಏನು ಮಾಡೋದು ಅಂದರೆ ಕುನ್ನೋದು ಒಂದು ಅದನ್ನು ಪಳಗೋದು ಇಲ್ಲೇ ಅಂದಲೇ ನಂಗೆ ಆ ನೆಲೆಯ ತಾಂಡಿ ಬಂದ ಸತಿ ಮತ್ತವಕ್ಕೆ ಮಾಡೋದನ್ನ ಅದನ್ನು ಉಣರೋದು. ಆಗ ಉಳ್ಳಿ ಕಾರ್ಯ ದಾರದ ಮಾಡಿರುವೋ ಅವಕ್ಕೆ ಕೂಡ ಸೇವನೆ ನಂಗೆ ಉಳ್ಳಿ ಉಣರು ಬಂದರ. ಇಲ್ಲ ಕೆಟ್ಟಕ್ಕೆ ಒಂದು ಸೇಲ್ ಮಾಡಬೇಕು ಸರ್ ಅವನಂದಲೇ ನಂಗೆ ಎಣ್ಣವು ಕೆಟ್ಟ ದಾರಿಗದವರ. ಆ ಎಂದು ಪೊದುವ ಉಳ್ಳಿತು ಮಾಡೋದು ಬಿಡ ಒಲ್ಲಗತ್ತ ನಂಗೆ ಎಣ್ಣೆ ಬಂದು ಜಾಸ್ತಿ ಹೋಗಿಂಡಟ್ರ. ಕಾರಣ ಅದುದ ಈರ್ಪು ತನ್ಮೆ ಜಾಸ್ತಿ ಅಟ್ರ. ಆಗ ಒಂದು 5 ಲೀಟ್ರ್ ಹಾಲು ಕೂಡ ಒಂದು ನೀರಟ್ಲೆ ಅದು ಹಾಲು ಮಾಕೆ ತಟ್ರ. ಯಾಕೆಲ್ಲ ನೀರು ನೋಡಿ ಅಳವು ಕಮ್ಮಿ ಅಟ್ರ. ಸರಿಯಾ ಅದೇ ಮಾಕೆ ಆ ಒಂದು 5 ಲೀಟ್ರ್ ನೀರಿಗೆ ಬಂದು ಅದು ದೋಸೆ ಹಾಲು ಅಟ್ಲೆ ಅದು ನೀರು ಮಾಕ ಹಿಂಡೊಟ್ರ. ಆಗ ನಂಗೆ ಸೇರ್ಕೆ ಬಂದು ಉಳ್ಳಂಗಟ್ಟಲೆ ನಂಗೆ ಸೇವ ನನ್ಬರ್ಗಳು ಬಂದು ಉಳ್ಳಂಗಿದ್ದಲೆ ನಂಗೆ ಸುற்றತಾರಿಗೆ ಉಳ್ಳಂಗಿದ್ದಲೆ ಬಂದು ನಂಗೆ ಗೆಲಚ ಉಳ್ಳಂಗಟ್ರ ನಂಗೆ பொறுப்பு ಎತ್ತಾಡೋದು ಉಳ್ಳಂಗಟ್ಲೆ அதே மாக்க அவக்கும் மாறீர. அதுதான் பூவோட சேர்ந்த நாರು ಮಣಕು ಮಂದಿಗೀರ. ಅತ್ತಮಾಕೆ ಇದನ್ನು ನೋಡೋನೆ ನಂಗೆ ಒಬ್ಬೊಬ್ಬಗೂ ಒಂದು பொறுಪಡದೆ. ನಾನು ಸಾಧಾರಣ ಮನೆದಿನ ಸರಿ ಒಂದು ನಾಡ ಬಂದು ಆட்சி ಮಾಡ ಒಂದು ಅರಸನಾಲಿಯೋ ತನಗೆ ಸಾರು பொறுಪಡೋದು ಆ பொறுಪಟ್ಲತ್ತ ಆ ಆட்சி ಬಂದು ಸಿರಪಾಟ್ರ ಅಂದೇಗಿರ ಸೆಂಗೋಲ್ ಒಳ್ಳಂಗಟ್ರ ಅಂದೇಗಿರ. ಆ ತಮಾಕೆ ನೋಡೋನೆ ನಂಗೆ ಹಿಂದಿಯ ನಾಡೋದೋಗೆ ಆ ಪழಂಪೇರು ನೋಡೋದೋಗೆ ವೀರಮ್ಮನ್ನಂದು ಯಾರಿದ್ರು ಮುಂದೆ ಛತ್ರಪತಿ ಶಿವಾಜಿವಕ್ಕೆ ಇದ್ದರು. ಅವಕ್ಕೆ ಬಂದು ದೊಡ್ಡ ರಾಜೀವ ಆಂಡು ಬಂದರು. ಆಗ ಎಲ್ಲವೇ ಆ ಇறைவனுடைய பொறுப்பு ತಾಂಬುದೇಗಿ ಅವಕ್ಕೆ ಇறைவனுடைய ತನ್ಮೆ ತಾಂಬುದು ಉಣರ್ದರು. ಆಗ ಒಂದೊಂದು ಜನವು ತನ್ನ ಅವ್ವಪ್ಪಗ ಕಡಿಮೆ ಮಾಡೋದು ನೆನೆಸಿರು. ಆಗ ತನ್ನುடைய ಅವ್ವ ಹೇಗಿದ ಯಾರು ಜೀಜಾಬಾಯಿ ಹೇಗಿದ ನಂಗೆ ಬಂದು ಧರ್ಮತ್ತೆ ಬಂದು ನಂಗೆ ಕಾಪುದು ನಂಗುடைய ಕಡಿಮೆ ಅದುದ ಮನಿದನುடைய பொறுப்புಂದು ಅವನ ಅವ್ವಕ್ಕೆ ಇದ್ದರು. ಇದು ತನ್ನ ಮನಸ್ಸುದಾಗ ಆಳವ ಪದಿಂಜುಬಿಟ್ಟ. என் அவ்வளோ ஏகுதுன்னா நான் காப்பாற்றி ஆப்போதோ ಆ ಧರ್ಮದನುடைய வாழ்க்கையோಗೆ ನಂಗೆ வாழ்ந்தೊಪ್ಪೋದು ನೆನೆಸಿದ. ಆಗ ಒಂದೊಂದು ನೀನು ಎತ್ತವೇ ಧರ್ಮ ಕಡೆಪಿಡಿಪೋದು ಅಂತ ನೋಡೋನೆ ನೀ ಮಾಡೋ ಒಂದೊಂದು செயல்ದೋಗಿಯೋ ಒಂದೊಂದು ಜನದೋಗಿಯೋ ನಿನ್ನುடைய ತನ್ಮೆ ಎತ್ತಾಡೋದು ಅಂದಲೇ ಕೀಯೇ ದಾರದಾರಿದ್ದಾರಿ ಅವಕ್ಕೆ ಮೇಲೆ ಎತ್ತಿಂಡು ಬಪ್ಪದು ಅವಕ್ಕೆ ಆತಂದಲೇ ಆಗ ಇಟ್ಟಿಲ್ಲದವಕ್ಕೆ ಇಟ್ಟು ಕೊಡು, ಬಟ್ಟೆ ಇಲ್ಲದವಕ್ಕೆ ಬಟ್ಟೆ ಕೊಡು, ಕಲ್ವಿ ಇಲ್ಲದಕ್ಕೆ ಕಲ್ವಿ ಕೊಡು. ಇದು ನಿನ್ನುடைய நாடுகாட முதல் பொறுப்பு. ಇದನ್ನು ದಾರ ಫಸ್ಟ್ ಮಾಡಿಬಿಟ್ಟಾರವೋ ಆಗ ಅದಕ್ಕೆ ಮೇಲೆ ನಿನ್ನುடைய ನಾಟು ಮಕ್ಕಳನ್ನುடைய ಆ ಒಂದು ಮುದು ಸುತಂತ್ರ ಏನವೋ ಅವಕ್ಕೆ ಏನು ತೇವೆಯೋ ಅದು ನೀ ಮೊದಲು ಮಾಡಿಬಿಳೆ. ನೀ ಅದಕ್ಕೆ ಮೇಲೆ அடுத்த ನಾಡುಗ ನೀ ಪಡೆಯುತ್ತಿಂಡು ಹೋಗಕ್ಕೆ ಮಾಡೋಕು. ನಿನ್ನ ನಾಡುಗವೇ ಇಟ್ಟುಕೊಡಾದೆ ನೀ ಸಂಡೆಗೆ ಹೋಗಿ ಅವಕ್ಕೂ ಸಂಡೆಗೆ ಬಂದು ನಿನ್ನ ನಾಡು ಅಳಿಂದುಬಿಟ್ಲೆ ನೀ ಬಂದು ಒಂದು ಉಳ್ಳಿಯ ಮಣ್ಣನ್ನು ಒಂದು ಸೆಂಗೋಲು ಹಾಚಿಂದ ಹೇಗೋದು ಮುಡಿಯ ನೀ ಪೊರುಪಿಲ್ಲದ ಅರಸನಂದು ಬಿಟ್ಟಾರ.
ಆಗ ಒಂದು ಅರಸನುடைய பொறுப்பு ಎಂಬುದು ಆ ನಾಡುಗೆ ಬೇಕಾನ ಅತ್ತನೇ ವಸತಿ ವಾಯ್ಪುಗಳು ಮಾಡಿಕೊಟ್ಲತ್ತ ಅದು ಸಿರಂದ ಅರಸನಂದೇಗಿರ ಇತ್ತಮಾಕೆ ಆ ಶಿವಾಜಿನುடைய ಪಡೆ ಬಂದು ಒಂದು ಜನ ಎಲ್ಲ ಬೇಕಾದೆಲ್ಲ ಮಾಡಿ ಕೊಟ್ಟಗಿಂದವಡು ಪಡೆ ಎತ್ತಿಕೊಂಡು ಓಪನೆ ಅವಕ್ಕೊಂದು ಎದುರಿ ಬಂದು ಇರ್ಕೆ ಒಂದು ಅರಸನ್ ಬಂದು ಆ ಪಡೆದೊಗೆ ಅವಕ್ಕೆ ಒಂದು ಕುಟುಂಬ ಬಂದು ಮಾಟಿಬಿಟ್ಟಾರ ಅರಸಂಗ ಸೊಂದಕಾರ ಒಂದು ಕುಟುಂಬ ಎಲ್ಲವೇ ಮಾಟಿಬಿಟ್ಟಾರ ಆಗ ಇವಕ್ಕೆ ಏನು ಮಾಡಿಬಿಟ್ಟಾರ ಶಿವಾಜಿನುடைய ಪಡೆಕಾರರು ಆಕ ಎದುರಿನುடைய ಕುಟುಂಬ ಕೂಟಿ ಬಂದು ಅವಕ್ಕಾಗ ಇಟ್ಟು ಕೊಡೋದು ಮಾಡೋದು ಅವಕ್ಕಾಗ ಬಂದು ಕಷ್ಟ ಕೊಡೋದು ಒಂದಾಗಿ ಅವಕ್ಕೆ ಮಾಡಿಂಡೆ ಮನೆ ಇದನ್ನು ಶಿವಾಜಿ ನೋಡಿರ ಆ ಪಡೆ ವೀರರಿಗೆ ಇದ್ರು ತಳಬದಿಗೆ ಇದ್ರು ನೀ ದಾರವ ಕೂಟಿ ಬಂದಿದೆ ಅಂತ ಇದ್ರು ಅದು ಬಂದು ಮನ್ನಾ ಅದು ಎದುರಿನುடைய ಪಡೆಯಲ್ಲಿ ಒಂದು ನಾ ಅವಕ್ಕಾಗ ಮನ್ನಾಗ ಬಂದು ದಾರ ತೇವಪಟ್ಟರವೋ ಅತ್ತಮಾಕಿ ಇಬ್ಬವಕ್ಕವ ಹೆಂಗೆ ಕೂಟಿಟ್ಟು ಬಂದಿವೋ ಅವಕ್ಕಾಗ ಕೊದ್ದು ಬಿಡ ಅವಕ್ಕಾಗ ಇಟ್ಟು ಕೊಡೋದು ಮಾಡಿಬಿಡ ಅಂತ ಹೇಗೋನೆ ಆಗತ್ತಾ ಛತ್ರಪತಿ ಶಿವಾಜಿ ಹೇಗಿದ ಇದು ಬಂದು ನನಗೆ ಏನು ಅಟ್ಲಿ ಸೇತಿ ನಂಗೆ ಉರಿಮೆ ಎಂಬುದು ಏನ ಅಂದಲೇ ಅವಕ್ಕವ ಕೊಬ್ಬುದು ಬಟ್ಟು ಅಲ್ಲ ಅವಕ್ಕೆ ನೋಡಿ ತನ್ಮೆಯ ಬಂದು ತಪ್ಪು ಎಂಬುದ್ರ ಉಣರ ಬಿಪ್ಪುದು ತಾ ದೊಡ್ಡ ಪೊರುಪೇ ತವಿರ ಅವಕ್ಕಾಗ ನಂಗೆ ದಂಡನೆ ಕೊಡೋದು ಬಂದು ನಂಗೆ ಪೊರುಪಲ್ಲ ಸರಿಯಾ ಆಗ ಒಂದು ತಪ್ಪು ಮಾಡಿದಮ್ಮನ ಅಮ್ಮನ ತಿರುಂದೋದಾಗ ನಂಗೆ ವழிಮರೆ ಹೇಗಿ ಆ ಎಣ್ಣವ ತಿರುತಿ ಇದಕ್ಕೆ ಮೇಲೆ ತಪ್ಪು ಮಾಡக்கூಡೋದು ಅಂಬಳಗ ತಿರುತೋದು ತವಿರ ನೀ ಇತ್ತದೇ ದಂಡನೆ ಕೊಟ್ಟು ಸರಿಯಾ ಅಮ್ಮನ ಬಂದು ಕೈಗೂ ಕಾಲಿಗೂ ಒಡಂಬಗೂ ಆಪತ್ತು ಬರಿಸಿ ಅನ್ನ ಉರುಚು ಮಾಡಿ ಅಮ್ಮನ ಮನಸ್ಸ ವರುತಿ ಮಾಡಿಬಿಟ್ನಂದಲೇ ಇದು ನಾಗ ನಂಗೆ ಪಾಪಕಾರಿಗೆ ನಂಗೆ ಸಿಕ್ಕಿಬಿಟ್ನ ಇದನ್ನು ಮಾಡಕೊಡೋದು ಒಂದು ಹೇಗೆ ದಾರ ಆ ಛತ್ರಪತಿ ಶಿವಾಜಿ ಆ ಬಂದು ಮನ್ನನ ಅರಸನೇ ಇದ ತನಗ ದಾರ ಇದ್ರು ತನ್ನ ಅವ್ವ ಹೇಗಿದ ಎಂದು ಧರ್ಮವ ಕಡೆ ಹಿಡಿದು ಹೋಗುಪ್ಪ ಸರಿಯಾ ನೀ ಅಧಿಕಾರ ಆಡದೆಂದಾಗಿ ಹಣವದೋಗೆ ನಿನ್ನ ಹಣದೋಗಿಯೋ ಪಡೆ ಬಲದೋಗಿಯೋ ನಿನ್ನ ಒಂದು ಇಲ್ಲಿಬ್ಬ ದೊಡ್ಡ ಒಂದು ಕೂಟು ಪಡವಿ ಬಿತ್ತು ನಾಟ ಅಳಿಸಿ ಅದುದೋಗೆ ಲಕ್ಷಕಣಕಾನ ಮಕ್ಕಳು ಸಾವಿರಕನ ಮಕ್ಕಳು ಸತ್ತು ಒಪ್ಪುದೋಗೆ ನಂಗೆ ಏನೋ ಸಂಭಾರಿಸಿ ಎತ್ತಿಂಡು ಒಪ್ಪುದಲೇ ಏಸ ಉಯಿರವ ನಂಗೆ ಕಾಪಾತಿನವೋ ಅದು ನಂಗೆ ಪುಣ್ಯ ಸಿಕ್ಕಿರ ದಾನ ಸಿಕ್ಕಿರ ಧರ್ಮ ಸಿಕ್ಕಿರ ನಂಗೆ ಸ್ವರ್ಗ ಸಿಕ್ಕಿರ ಎಂಬುದನ್ನ ಅವನ ಅವ್ವಪ್ಪಕ್ಕೆ ಹೇಗಿದೆ ಬೀತ ಆ ಶಿವಾಜಿ ಏನು ಮಾಡಿದರು ಆಗ அதிகாரம் என்பது உரிமை அல்ல சரியா அந்த பொறுப்பு தான் சிறந்தது அதிகாரம் என்பது பெருமை அல்ல நாங்கள் மாட கடமை தான் சிறப்பு வந்து அறுபது இதா ಆಗ ಆ ಕಡಿಮೆ ಕಣ್ಣೆಯಂ ಕಟ್ಟುಪಾಡುದಾಗ ನಂಗೆ ಶಿವಾಜಿವಕ್ಕೆ ಅಪ್ಪು ಉಳ್ಳಂಗ ಇದ್ದು ಮಾಡಿ ಎಂಬನತ್ತ ನೋಡಿ ಅರಸಾಕ್ಷಿ ಉಳ್ಳಂಗಟ್ಟುತ್ತೋ ಎಲ್ಲವೂ ಪಾರಾಟ್ನ ಆ ವರ್ಲಾಚದಾಗ ಎಡಂಪಡಂತ ಅಂದಾಗ ಎಡ ಅಡೋನತ್ತ ಇಂದು ಅವಕ್ಕೆ ಪತ್ತಿ ನಂಗೆ ಮಾತಾಡಿದ್ದ ಆಗ ಈ ತನ್ಮೆಯ ನಂಗೆ ಮಕ್ಕಳು ಉಣರೋದು ಎಂಬುದಾಯ್ತ ನಂಗೆ ಪೊರುಪು ಅಟ್ಟಲಿ ಸೇತಿ ಅದೆಲ್ಲ ದೇವೃತ ಮಾಡಿನ ಅಂದು ದೇವ್ರಿಗೆ ಭಾರ ಹಾಕಿಟ್ಟು ನಿನ್ನ ಗೆಲಚವನಿಗೆ ಮಾಡೋನೆ ಎತ್ತ ಮಾಡೋದು ಪೊರುಪ ಮಾಡೋದು ದಾರಾಗ ಏನೇ ಗೆಲ್ಚ ತಂದದಾರಿಯೋ ಆ ಗೆಲ್ಚವ ಸರಿಯಾಗಿ ಮಾಡೋದು ಈ ಟೈಮಿಗೆ ಬಂದಲ್ಲ ಆ ಟೈಮಿಗೆ ಹೋಗೋದು ಈ ಗೆಲ್ಚವ ಮಾಡೋದಲ್ಲ ಮಾಡೋದು ಅದಕ್ಕೆ ಫಲನ್ ಸಿಕ್ಕಿರವಾ ಸಿಕ್ಕಿಲ್ಲ ಅಂದೇಗೆ ಹಣ ತಂದನ ಮಾಡೋಣ ಇಲ್ಲಾಂದರೆ ಮಾಡೋಮನೆ ಅತ್ತಮಾಕಿಲ್ಲದೆ ನಂಗಗಾಯಿ ತಂದಂದ ಪೊರುಪ ನೀವು ಒಬ್ಬೊಬ್ಬನು ಸರಿಯಾಗಿ ಮಾಡಿಬಿಟ್ನೆ ಅಂದ್ರೆ ಅದಕ್ಕೆ ಮೇಲೆ ಆ ಸೈಲ್ ನೋಡಿ ತನ್ಮೆ ಬೇರೆ ಮಾಕಟ್ರ ಆಗ ದೊಡ್ಡಿಂಡು ಹೋಗ್ಬಿಟ್ರ ಆಗತ್ತಾ ಇದ ಇಮಗೂ ಕೊಟ್ಲ ಒಳ್ಳಂಗೆ ಮಾಡಣ ಅಮ್ಮ ಪೊರುಪಾದಮ್ಮ ಇಮ್ಮ ಬಂದು ಪೊರುಪಿಲ್ಲದಮ್ಮ ಎಂಬುದು ಇದನ್ನು ಬಿತ್ತು ಕಂಡಿಡ್ತಾರ ನಂಗೆ ಮಾಡೋ ಸೈಲ್ ಬೀತುತ್ತಾ ಉಳ್ಳಿ ಮನ ಒಲ್ಲದಮ್ಮ ಅಂದು ನಿನ್ನ ಮಾಡ ನಿನ್ನ ಮಾತು ನೋಡಿತಾ ಅಮ್ಮ ಎಣ್ಣ ಉಳ್ಳಿತಾ ಒಲ್ಲವ ಅನ್ನೋಗಿರ ಆಗ ನಂಗೆ ಎಣ್ಣವೂ ಸೈಲು ಬಂದು ಉಳ್ಳಿದು ಗೋಯ್ಪನೆ ಅಂದಲೇ ನಂಗೆ ಮಾಡೋ ಕಾರ್ಯ ಎಲ್ಲ ಜಯತಾರ ಅದೆಲ್ಲಾಗೂ ಈ ಸೇದರ ಆತಮಾಕ ಮಾಡೋನೆ ಆ ದೇವರು ನಂಗೆ ಸರ್ ಇದ್ದರಾಮ ಅನ್ನುತ್ತಾ ಸ್ವಾಮಿಕ ಒಂದೊಂದು ಅವಕ್ಕೂಡಿ ಸೇವೆ ಗುಣೋದಗೂ ಸರಿ ಒರುಕುದು ಇಟ್ಟು ಕೊಡೋನಿಯೋ ದಾರಕ್ಕೆ ಕೊಡುವಂದು ಕೊಟ್ಟಾರವೋ ಅವಕ್ಕೆ ಪೊರುಪ ಹೋಗಿ ಅಲ್ಲಿಗೆ ಹೋಗಿ ಇಟ್ಟು ಕೊಟ್ಟು ಬಪ್ಪೋದು ದಾರಿಗೆ ಸತ್ತು ಮಾವು ಕೊಟ್ಟಾರವೋ ಅದು ಎತ್ತಿಂಡು ಹೋಗಿ ಸತ್ತು ಮಾವು ಕೊಟ್ಟು ಬಪ್ಪೋದು ದಾರಿಗೆ ಮರುತೋಚೇವ ಮಾಡೋದು ಅವಕ್ಕೆ ಪೊರುಪು ಕೊಟ್ಲ ಮಾಡೋನು ಆಗ ಒಂದೊಂದು ನಿರ್ವಾಹ ಪಿರಿಚಿ ಆ ನಿರ್ವಾಹ ಮೂಲಿವ ಎಲ್ಲಾಗೂ ಒಂದೊಂದು ಪೊರುಪು ಕೊಟ್ಟು ಬಿಡ್ಲೆ ಆ ಪೊರುಪು ತನಿಯ ಒಬ್ಬೊಬ್ಬನು ಮಾಡಿಬಿಟ್ಟನೆ ಅಂದಲೇ ಆ ತಲೆಮೆಗೆ ಬಂದು ಒಂದು ಕಷ್ಟಬೋಡ ಇದು ಪೊರುಪಾನ ಒಂದು ಕುಟುಂಬ ಮಂದಿ ಹೇಗಿರ ಪೊರುಪಾನ ಸಮುದಾಯ ಮಂದಿ ಹೇಗಿರ ಇತ್ತಮಾಕ ಮಾಡೋದುಗಾಯ್ತಾ ನಂಗೆ ಸಚ್ಚಿದಾನಂದ ಗುರು ನವೀನ್ ಸಾಯ್ವಕ್ಕೂ ನಂಗೆ ಆನಂದ ಗುರು ಮೇಘನಾಥ್ ಸಾಯ್ವಕ್ಕೂ ನಂಗೆ ಒಂದು ಯಶೋದಮ್ಮನಕ್ಕೂ ಆ ಪೊರುಪಾನ ವಾಳ್ಕದಾಗ ಅಟ್ಟುಬಿಳೆ ನಂಗೆ ನೀರಗಿರಿಯೇ ಪ್ರಣವಗಿರಿಯಿಂದ ಹೇಗೆ ಅಳುವಾಗ ಆ ಒಂದು ಕೋಂದು ಕೊರ್ಚಿ ಬೋಂದು ಬುಕ್ಕಿಯಿಂದ ಹೇಗಿರ ಎಲ್ಲ ಒಳವು ಮಟ್ರ ಎಂಬುದನ್ನ ಒಂದೊಂದು ಜನ ಹೇಗಿದ್ದಾರೆ ಸಾಯನ ಗವದ ಮಾತು ಎಂಬುದನ್ನ ನಂಗೆ ಎಲ್ಲ ಕರ್ತವು ಇದು ಕೇಳ್ತಿದ್ದಾರೆ ಇಂದೋಡ ನಂಗೆ ಇಂದಿನ ಮಾತಾ ನಂಗೆ ನೆರವು ಮಾಡಣ ಎಲ್ಲಾಗೂ ನನ್ರಿ ವಣಕ್ಕಂ.